ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕ್ಯಾಪ್ಟನ್ ಅಮೆರಿಕಾ ಫಸ್ಟ್ ಪಾರ್ಟ್. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ವ್ಯಕ್ತಿತ್ವದಿಂದ ಅಪಾರವಾದ ಬಲಾನ್ ಪಡ್ಕೊಂಡು ಕ್ಯಾಪ್ಟನ್ ಅಮೆರಿಕಾನೋ ಒಬ್ಬ ಸೂಪರ್ ಹೀರೋ ಆಗಿ ಹೇಗ್ ಬದಲಾದಾನೋ ಆರಿಜಿನ್ ಸ್ಟೋರಿನೇ ಕ್ಯಾಪ್ಟನ್ ಅಮೆರಿಕಾ ದ ಫಸ್ಟ್ ಅವೆಂಜರ್ನ ಪೂರ್ತಿ ಕತೆ. ಸರಿ, ನಾವೀಗ ಶುರು ಮಾಡೋಣ. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಒಂದು ಪೋಲಾರ್ ಐಸ್ ಪ್ರದೇಶ ತೋರಿಸ್ತಾರೆ. ಅಲ್ಲಿವಾಗ ಏನೋ ಒಂದು ವಿಚಿತ್ರವಾದ ವಿಷಯನ ನೋಡಿರೋದಾಗ ಹೇಳಿ ಅಮೆರಿಕನ್ ಗವರ್ಮೆಂಟ್ ನ ಕೆಲವು ಆಫೀಸರ್ಸ್ ಗಳನ್ನ ಬರೋಕ್ ಹೇಳಿದ್ದಾರೆ. ಅವರು ಅಲ್ಲಿಗೆ ಬಂದ್ ನೋಡ್ತಾರೆ, ಆದ್ರೆ ಅದು ಏನಂತ ಗೊತ್ತಾಗ್ತಾ ಇಲ್ಲ, ಪೂರ್ತಿಯಾಗಿ ಐಸ್ ನಲ್ಲಿ ಮುಳುಗೋಗಿದೆ. ಮತ್ತೆ ಆ ಒಂದು ವಿಷಯನ ಹೊರಗಡೆ ತೆಗೆಯೋದು ತುಂಬಾನೇ ಕಷ್ಟ ಅಂತ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಕಟ್ ಮಾಡ್ಕೊಂಡು ಹೊರಗಡೆ ಬಂದ್ ನೋಡಿದಾಗ ಗೊತ್ತಾಗುತ್ತೆ ಅದೊಂದು ಫ್ಲೈಟ್ ಅಂತ. ಅದ್ರೊಳಗಡೆ ಏನೋ ಮುಖ್ಯವಾದ ವಿಷಯ ಇರೋದು ನೋಡಿ ಇದ್ರ ಬಗ್ಗೆ ಹೈಯರ್ ಅಫಿಷಿಯಲ್ಸ್ ಗಳಿಗೆ ತಿಳಿಸ್ಬೇಕು ಅಂತ ಫೋನ್ ಮಾಡ್ತಾರೆ. ಬೆಳಗಿನ ಜಾವ 3 ಗಂಟೆ ಆಗಿದ್ರು ಕೂಡ ಪರವಾಗಿಲ್ಲ, ಫೋನ್ ಮಾಡಿ, ಈ ಒಂದು ವಿಷಯ ನಮಗೋಸ್ಕರ ತುಂಬಾ ವರ್ಷಗಳಿಂದ ಕಾಯ್ತಾ ಇದೆ ಅಂತ ಹೇಳಿ ಫೋನ್ ಮಾಡಿಸ್ತಾರೆ. ಅದೇನಂತ ನೀವೇ ನೋಡಿ. ಇಲ್ಲಿಗೆ ಸೀನ್ ಕಟ್ ಆಗಿ 1942 ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಾರ್ವೆನ ಟಾನ್ಸ್ಬರ್ಗ್ ನಲ್ಲಿ ತೋರಿಸ್ತಾರೆ. ಅಲ್ಲಿ ಒಂದು ಚರ್ಚ್ ನಲ್ಲಿರೋ ಇಬ್ರು ಅವನೀಗ ಬರ್ತಾ ಇದ್ದಾನೆ ಅಂತ ಯಾರಿಗೂ ಹೆದರ್ಕೊಂಡು ತುಂಬಾನೇ ಬಾಯದಲ್ಲಿ ಮಾತಾಡ್ತಾರೆ. ಸೊ ಈತನೇ ಈ ಮೂವಿಯ ವಿಲ್ಲನ್. ಇವ್ನು ಬಂದಿರೋ ಕಾರ್ನಲ್ಲಿ ಒಂದು ಸಿಂಬಲ್ ಇದೆ, ಇದೇ ಹೈಡ್ರಾ ಅನ್ನೋ ಒಂದು ಆರ್ಗನೈಸೇಷನ್ ನ ಲೋಗೋ. ಅದೇ ಸಮಯ ಅಲ್ಲಿರೋ ಒಂದು ಸಮಾಧಿನ 3 ಜನ ಸೇರಿ ತುಂಬಾನೇ ಕಷ್ಟಪಟ್ಟು ತೆರೆಯೋಕ್ ಟ್ರೈ ಮಾಡ್ತಾರೆ. ಆಗ ವಿಲ್ಲನು ಕೂಡ ಹೊರಗಡೆ ಎಂಟ್ರಿ ಕೊಡ್ತಾನೆ. ಅವನ ಹೆಸರು ಜೋಹಾನ್ ಸ್ಮಿಡ್ ಅಂತ. ಇವನಿಗೆ ರೆಡ್ ಸ್ಕಲ್ ಅಂತ ಮತ್ತೊಂದು ಹೆಸರಿದೆ. ಅದಕ್ಕೆ ಕಾರಣ ಏನಂತ ಮುಂದೆ ಗೊತ್ತಾಗುತ್ತೆ. ನೀನ್ ಹುಡುಕ್ತಾ ಇರೋ ವಿಷಯ ಇಲ್ಲಿಲ್ಲ, ಅದೊಂದು ಮೂಢನಂಬಿಕೆ ಅಂತ ಅಲ್ಲಿರೋ ಒಬ್ರು ಮಾತಾಡಿದಾಗ ಎಲ್ಲಾ ಮೂಢನಂಬಿಕೆಗಳ ಹಿಂದೆನೂ ಒಂದು ಸೈನ್ಸ್ ಇದೆ ಅಂತ ಆತ ಮಾತಾಡಿ ಆ ಸಮಾಧಿನ ಒಬ್ನೇ ತೆರೆದು ಬಿಡ್ತಾನೆ. ಸೊ ಇವ್ನು ಹುಡುಕ್ತಾ ಇರೋ ವಸ್ತುವಿನ ಹೆಸರು ಟೆಸರಾಕ್ಟ್ ಅಂತ. ಟೆಸರಾಕ್ಟ್ ಅನ್ನೋದು ಅತಿ ಶಕ್ತಿಶಾಲಿಯಾದ ಥಾರ್ನ ತಂದೆಯಾದ ಓಡಿನ್ ಕಲೆಕ್ಟ್ ಮಾಡಿರೋ ಒಂದು ಅಮೂಲ್ಯವಾದ ನಿಧಿ. ಇಂಥ ಒಂದು ವಸ್ತು ಅಷ್ಟು ಸುಲಭವಾಗಿ ಸಿಗೋಕ್ ಚಾನ್ಸೇ ಇಲ್ಲ. ಸೊ ಇದು ನಕಲಿ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಕೆಳಗಿಟ್ಟು ಹೊಡೆದಾಕ್ಬಿಡ್ತಾನೆ. ನಿಜವಾದ ಟೆಸರಾಕ್ಟ್ ಕೂಡ ಇಲ್ಲೇ ಎಲ್ಲೋ ಪಕ್ಕದಲ್ಲಿದೆ, ಅದೆಲ್ಲಿದೆ ಅಂತ ಹೇಳೋ ಕೇಳಿ ಅವ್ರನ್ನ ಎದುರಿಸ್ತಾನೆ. ಆದ್ರೆ ಅವರು ಕೊನೆವರೆಗೂ ಹೇಳ್ತಾನೆ ಇಲ್ಲ. ಇವನಿಗೆ ಪುರಾಣ ಕಥೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆ ಕಥೆನಲ್ಲಿ ಬರೋ ಒಂದು ಅದ್ಭುತವಾದ ಮರನ ಆ ಸಮಾಧಿ ಮೇಲೆ ಕೆತ್ತನೆ ಮಾಡಿರೋದು ನೋಡಿ ಅಲ್ಲಿರೋ ಕ್ಲೂಸ್ ನೆಲ್ಲ ಬಳಸ್ಕೊಂಡು ಆ ನಿಜವಾದ ಟೆಸರಾಕ್ಟ್ ಎಲ್ಲಿದೆ ಅಂತ ಕಂಡಿಡಿದು ಬಿಡ್ತಾನೆ. ಸೊ ಟೆಸರಾಕ್ಟ್ ನ ಶಕ್ತಿ ಅನ್ನೋದು ತುಂಬಾನೇ ಅಪಾರವಾಗಿರುತ್ತೆ. ಸಾಮಾನ್ಯರಿಂದ ಅದನ್ನ ಮುಟ್ಟೋಕು ಕೂಡ ಆಗಲ್ಲ. ನಿನ್ ಕೈನಲ್ಲಿರೋ ಅವನ ಶಕ್ತಿನ ನಿನ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ವ್ಯಕ್ತಿ ಮಾತಾಡಿದಾಗ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನ್ ನೋಡ್ಕೋತೀನಿ ಅಂತ ಹೇಳಿ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನಂತರ ಅಮೆರಿಕಾದ ಒಂದು ಆರ್ಮಿ ಸೆಲೆಕ್ಷನ್ ನಲ್ಲಿರೋ ನಮ್ ಹೀರೋನ್ ತೋರಿಸ್ತಾರೆ. ಇವನ ಹೆಸರು ಸ್ಟೀವ್ ರಾಜರ್ಸ್ ಅಂತ. ಇವನ್ ತಂದೆನೂ ಕೂಡ ಆರ್ಮಿನಲ್ಲಿದ್ದು ಯುದ್ಧದಲ್ಲಿ ತೀರ್ಕೊಂಡಿದ್ದಾರೆ. ಸೊ ತನ್ನ ತಂದೆ ಪೋಸ್ಟಿಂಗ್ ತನಗ್ಬೇಕು ಅಂತ ಸೆಲೆಕ್ಷನ್ ಬಂದಿದ್ದಾನೆ. ಹಾಗೇನೆ ಇವನ ಅಮ್ಮನೂ ಕೂಡ ಆರ್ಮಿನಲ್ಲೇ ಒಬ್ರು ನರ್ಸ್ ಆಗಿದ್ದು ತೀರ್ಕೊಂಡಿದ್ದಾರೆ. ಮತ್ತೆ ಸ್ಟೀವನ್ ಬಾಡಿನಲ್ಲೂ ಆಸ್ತಮಾ, BP ಅಂತ ಇನ್ನೂ ತುಂಬಾ ತೊಂದರೆಗಳಿವೆ. ಇದರಿಂದಲೇ ಇವನ್ನ ಸೆಲೆಕ್ಷನ್ ನಿಂದಲೂ ರಿಜೆಕ್ಟ್ ಮಾಡ್ತಾರೆ. ಇವನು ಹೊರಟು ಒಂದ್ ಥಿಯೇಟರ್ ಬಂದಾಗ ಮೂವಿ ಶುರು ಆಗೋಕ್ಕೂ ಮುಂಚೆನೆ ನಡೀತಾ ಇರೋ ಯುದ್ಧದಲ್ಲಿ ತುಂಬಾ ಯೋಧರು ತೀರ್ಕೋತಾ ಇದಾರೆ, ಅವ್ರಿಗೆ ನಾವು ಮರ್ಯಾದೆ ಸಲ್ಲಿಸ್ಬೇಕು ಅಂತ ಒಂದು ಆಡ್ ಪ್ಲೇ ಆಗ್ತಾ ಇದೆ. ಇದನ್ನ ನೋಡಿ ಅಲ್ಲಿರೋ ಯಾರೋ ಒಬ್ಬ ಇದೆಲ್ಲ ನಮ್ಗೆ ಬೇಡದೇ ಇರೋ ವಿಷಯ, ಮೊದ್ಲು ಮೂವಿನ್ ಶುರು ಮಾಡಿ ಅಂತ ಮರ್ಯಾದೆ ಎಲ್ಲ ಮಾತಾಡಿದಾಗ ಸ್ಟೀವ್ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋಕ್ ಹೇಳ್ತಾನೆ. ಇದರಿಂದ ಥಿಯೇಟರ್ ನಿಂದ ಹೊರಗಡೆ ಬಂದ್ಮೇಲೆ ಸ್ಟೀವ್ ನ ವ್ಯಕ್ತಿ ಭಯಂಕರವಾಗಿ ಹೊಡೆಯಕ್ ಶುರು ಮಾಡ್ತಾನೆ. ಐ ಕ್ಯಾನ್ ಡೂ ದಿಸ್ ಆಲ್ ಡೇ. ಇದರ ಅರ್ಥ ದಿನ ಪೂರ್ತಿ ನಾನಿದ್ನ ಮಾಡ್ತಾನೆ ಇರ್ತೀನಿ ಅಂತ. ಆದ್ರೆ ನಿಜವಾದ ಅರ್ಥ ಏನಂತ ನೋಡಿದ್ರೆ ಏನೇ ನಡೆದ್ರು ಸರಿ ನನ್ ಪ್ರಯತ್ನನ ಬಿಡದೆ ಕೊನೆವರೆಗೂ ಹೀಗೆ ಹೋರಾಡ್ತಾ ಇರ್ತೀನಿ ಅಂತ ಸ್ಟೀವ್ ಈ ಒಂದು ಡೈಲಾಗ್ ನ ಪದೇ ಪದೇ ಹೇಳ್ತಾನೆ ಇರ್ತಾನೆ. ಆಗ ಅಲ್ಲಿಗೊಬ್ಬ ಬಂದು ಆ ವ್ಯಕ್ತಿನ ಹೊಡೆದೋಡ್ಸಿ ಸ್ಟೀವ್ ನ ಕಾಪಾಡ್ತಾನೆ. ಅವನ ಹೆಸರು ಬಕಿ ಪಾನ್ಸ್ ಅಂತ, ಸ್ಟೀವ್ ನ ಕ್ಲೋಸ್ ಫ್ರೆಂಡ್. ನೆನಪಿಟ್ಕೊಳ್ಳಿ, ಇವರಿಬ್ರು ಕೂಡ ಆರ್ಮಿನಲ್ಲಿ ಜಾಯ್ನ್ ಆಗಕ್ಕಂತ ಒಟ್ಟಿಗೆ ಪ್ರಯತ್ನ ಪಟ್ಟು ಅವನಿಗೆ ಇವಾಗ ಇಂಗ್ಲೆಂಡ್ ನಲ್ಲಿ ಪೋಸ್ಟಿಂಗ್ ಸಿಕ್ಕಿದೆ. ಸೊ ನಾಳೆ ಅವನು ಹೊರಡು ಬಿಡ್ತಾನೆ. ಅದರಿಂದ ರಾತ್ರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಒಂದು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾನೆ. ಹೊಸ ಇನ್ವೆನ್ಷನ್ ಗಳನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅಲ್ಲೊಬ್ರು ಸೈಂಟಿಸ್ಟ್ ತೋರಿಸ್ತಾರೆ. ಅವ್ರ ಹೆಸರು ಹಾವರ್ಡ್ ಸ್ಟಾಕ್ ಅಂತ, ಫಾದರ್ ಆಫ್ ಐರನ್ ಮ್ಯಾನ್. ಹೌದು, ಇವರೇ ಟೋನಿ ಸ್ಟಾಕ್ ನ ತಂದೆ. ಕೆಲವು ವರ್ಷಗಳೇ ಸಾಕು ಕಾರ್ಸ್ ಗಳು ವೀಲ್ಸ್ ಗಳು ಇಲ್ದೇನೆ ರನ್ ಆಗ್ತವೆ ಅಂತ ತನ್ನ ಹೊಸ ಇನ್ವೆನ್ಷನ್ ನ ಡೆಮೋ ಮಾಡ್ತಾರೆ. ಆದ್ರ ಆ ಕಾರ್ ಒಂದ್ ಸ್ವಲ್ಪ ಹೊತ್ತು ಮಾತ್ರ ಹಾರ್ತಾ ಇದೆ. ಇದನ್ನ ಪೂರ್ತಿಯಾಗಿ ಡೆವಲಪ್ ಮಾಡೋಕ್ ನಂಗೆ ಇನ್ನೂ ಒಂದ್ ಸ್ವಲ್ಪ ವರ್ಷ ಟೈಮ್ ಬೇಕು ಅಂತ ಅವ್ರು ಹೇಳಿ ಆ ಡೆಮೋನ ಮುಗಿಸ್ದಾಗ ರಾಜರ್ಸು ಅಲ್ಲಿಂದ ಹೊರಟು ಆರ್ಮಿಗಾದ್ ಸೆಲೆಕ್ಷನ್ ನಡೆಯೋ ಮತ್ತೊಂದ್ ಜಾಗ್ ಬರ್ತಾನೆ. ಇವನು ಇದುವರೆಗೂ ನಡೆದಿರೋ ಒಂದೊಂದ್ ಸೆಲೆಕ್ಷನ್ ನಲ್ಲೂ ಡಿಫ್ರೆಂಟ್ ಆದ ಅಡ್ರೆಸ್ ಗಳನ್ನ ಕೊಟ್ಟು ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಒಂದ್ಸಲನೂ ಸೆಲೆಕ್ಟ್ ಮಾತ್ರ ಆಗ್ಲೇ ಇಲ್ಲ. ಇದ್ರೂ ಪ್ರಯತ್ನ ಮಾತ್ರ ಬಿಡದೆ ಮತ್ತೊಂದ್ ಅಡ್ರೆಸ್ ಕೊಟ್ಟು ಟ್ರೈ ಮಾಡೋದಾಗ ಹೇಳಿದಾಗ ನಿನ್ನವರು ಸೆಲೆಕ್ಟ್ ಮಾಡಿದ್ರು ಕೂಡ ನೀನ್ ಅಲ್ಲಿಗ್ ಬಂದು ಏನ್ ಮಾಡ್ತೀಯಾ? ಸೊ ಬೇರೆ ಏನಾದ್ರೂ ಕೆಲ್ಸ ನೋಡ್ಕು ಅಂತ ಬಗ್ಗಿ ಮಾತಾಡ್ತಾನೆ. ಆದ್ರೆ ರಾಜರ್ಸನ್ ಪ್ರಕಾರ ದೇಶಕ್ಕ
ಒಟ್ಟಾಗಿ ಹೋರಾಡಬೇಕು, ಅಮಾಯಕರನ್ನ ಕಾಪಾಡಬೇಕು ಅನ್ನೋದನ್ನೇ ಗುರಿಯಾಗಿ ಇಟ್ಕೊಂಡಿದ್ದಾನೆ. ಈ ರೀತಿ ಇವರಿಬ್ರು ಮಾತಾಡ್ತಾ ಇರೋದನ್ನೆಲ್ಲ ಅಲ್ಲಿರೋ ಒಬ್ರು ಗಮನಿಸ್ತಾ ಇದ್ದಾರೆ. ಅವ್ರ ಹೆಸರು ಅಬ್ರಹಾಂ ಎರ್ಸ್ಕೈನ್ ಅಂತ. ಅವರು US ಆರ್ಮಿಯ ಸೀಕ್ರೆಟ್ ಸೈಂಟಿಫಿಕ್ ರಿಸರ್ಚ್ ಟೀಮ್ ನಲ್ಲಿ ಒಬ್ರು ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರೀಗ ಸೆಲೆಕ್ಷನ್ ಗಾದ್ ಮೆಡಿಕಲ್ ಟೆಸ್ಟ್ ಬಂದಿರೋ ರಾಜರ್ಸ್ ನ ಮೀಟ್ ಮಾಡಿ ತಾನು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು, ನೀನು ತುಂಬಾ ಸಲ ಡಿಫ್ರೆಂಟ್ ಆದ ಅಡ್ರೆಸ್ ಕೊಟ್ಟು ಸೆಲೆಕ್ಷನ್ ಬಂದು ರಿಜೆಕ್ಟ್ ಆಗಿರೋ ಎಲ್ಲಾ ವಿಷಯನೂ ನನ್ಗೆ ಗೊತ್ತು ಅಂತ ಹೇಳಿ ನಿಂಗ್ ನಾಜಿಗಳನ್ನ ಕೊಲ್ಲೋದಂದ್ರ ಅಷ್ಟು ಇಷ್ಟನ ಅಂತ ಕೇಳೋವಾಗ, ಯಾರನ್ನೋ ಕೊಲ್ಲೋಕ್ ನಾನು ಬಯಸಲ್ಲ, ಆದ್ರ ಅಮಾಯಕರಿಗೆ ಯಾರೇ ನೋವುಂಟು ಮಾಡಿದ್ರು ಅವ್ರನ್ನ ತಡೆಯೋದೇ ನನ್ ಗುರಿ ಅಂತ ರಾಜರ್ಸ್ ಹೇಳ್ತಾನೆ. ಇವ್ನ್ ಮಾತನ್ ಕೇಳಿ ತುಂಬಾನೇ ಇಂಪ್ರೆಸ್ ಆದವರು ಸೆಲೆಕ್ಷನ್ ಗಾದ್ ರಿಪೋರ್ಟ್ ನಲ್ಲಿ ಪಾಸ್ ಅಂತ ಡಿಕ್ಲೇರ್ ಮಾಡಿ ಕೊಟ್ಬಿಡ್ತಾರೆ. ಒಂದ್ ಕಡೆ ಜೋಹಾನ್ ಹಿಮಪರ್ವತಗಳ ಮಧ್ಯೆ ಸೀಕ್ರೆಟ್ ಆಗಿರೋ ಒಂದು ಲ್ಯಾಬ್ ನಲ್ಲಿ ಒಬ್ರು ಸೈಂಟಿಸ್ಟ್ ಜೊತೆ ಸೇರಿ ವೆಪನ್ಸ್ ಗಳನ್ನ ತಯಾರಿಸ್ತಾ ಇದ್ದಾನೆ. ಆ ಸೈಂಟಿಸ್ಟ್ ಹೆಸರು ಆರ್ಮಿನ್ ಸೋಲಾ ಅಂತ. ಇವರಿಬ್ರು ಸೇರಿ ಅಲ್ಲಿರೋ ಮಷಿನ್ಸ್ ಗಳು ವರ್ಕ್ ಆಗಬೇಕಾಗಿರೋ ಪವರ್ ಈ ಟೆಸರಾಕ್ಟ್ ನಿಂದ ಸಿಗತ್ತಾ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇವ್ರು ಅನ್ಕೊಂಡಂಗೆನೆ ಆ ಮಷಿನ್ಸ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇವೆ. ಮತ್ತೆ ಆ ಟೆಸರಾಕ್ಟ್ ನಿಂದ ಸಿಗೋ ಪವರ್ ನ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಬೇರೆ ಡಿವೈಸ್ ಗಳಲ್ಲೂ ಸ್ಟೋರ್ ಮಾಡಕ್ಕಾಗ್ತಾ ಇದೆ. ಈ ಕಡೆ ಆರ್ಮಿ ಕ್ಯಾಂಪ್ ನಲ್ಲಿ ಒಬ್ರು ಬ್ರಿಟಿಷ್ ಏಜೆಂಟ್ ಆಗಿರೋ ಕಾರ್ಟರ್ನ ತೋರಿಸ್ತಾರೆ. ಅಲ್ಲೊಬ್ಬ ಆರ್ಮಿ ಕ್ಯಾಂಪ್ ನಲ್ಲಿ ಒಬ್ರು ಲೇಡಿನ ಅಂತ ಕಿಂಡಲ್ ಮಾಡಿದಾಗ ಇವ್ರು ಅವನ್ನ ತುಂಬಾ ಹತ್ರಕ್ಕೆ ಕರೆದು ಮುಖಕ್ಕೆ ಅವ್ನು ಸರಿಯಾಗಿ ಬಿಡ್ತಾರೆ. ಮತ್ತೆ ಇವರೇ ಈ ಕ್ಯಾಂಪ್ ನ ಕರ್ನಲ್. ಇಲ್ಲಿಗೆ ಹೊಸನಾಗ್ ಬರೋರಿಗೆ ಡಿಸಿಪ್ಲಿನ್ ಆಗಿ ಹೇಗಿರ್ಬೇಕು ಅಂತ ಹೇಳ್ಕೊಡ್ತಾರೆ. ಅವ್ರಿಗೆ ರಾಜರ್ಸ್ ಮೇಲೆ ಸ್ವಲ್ಪನೂ ನಂಬಿಕೆನೇ ಇಲ್ಲ. ಇದ್ರು ಈ ಸೈಂಟಿಸ್ಟ್ಗೋಸ್ಕರನೇ ಸರಿ ಅಂತ ಒಪ್ಕೊಂಡು ರಾಜರ್ಸ್ ನ ಅಲೋ ಮಾಡಿದ್ದಾರೆ. ಟ್ರೈನಿಂಗ್ ಶುರು ಮಾಡಿ ಇಲ್ಲಿ ಕೊಡೋ ಟ್ರೈನಿಂಗ್ ನೆಲ್ಲ ಪಡ್ಕೊಂಡು ಬೆಸ್ಟ್ ಆಗಿ ಬರೋ ಒಬ್ಬ ಸೈನಿಕನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿ ಅವನ್ನ ಒಬ್ಬ ಸೂಪರ್ ಸೋಲ್ಜರ್ ಆಗಿ ಬದಲಾಯಿಸೋದಾಗಿ ಕರ್ನಲ್ ಹೇಳ್ತಾರೆ. ಮತ್ತೆ ಇವನ್ ಜೊತೆ ಟ್ರೈನಿಂಗ್ ತಗೋತಾರೋ ಒಬ್ರಿಗೂ ರಾಜರ್ಸ್ ಕಂಡ್ರೆ ಸ್ವಲ್ಪನೂ ಆಗೋದೇ ಇಲ್ಲ. ಪದೇ ಪದೇ ಏನಾದ್ರೂ ಕಾಟ ಕೊಡ್ತಾ ಕಷ್ಟಪಡಿಸ್ತಾ ಇದಾರೆ. ರನ್ನಿಂಗ್ ಮಾಡ್ತಾನೆ ಒಂದ್ ಬಾವುಟ ಇರೋ ಜಾಗಕ್ಕೆ ಬಂದಾಗ ಆ ಬಾವುಟನ ಯಾರ್ ತೆಗಿತಾರೋ ಅವರು ಬಾಕಿದವರು ಕಾರ್ನಲ್ಲಿ ಹೋಗ್ಬೋದು ಅಂತ ಹೇಳೋವಾಗ ಇದನ್ ಕೇಳಿ ಎಲ್ಲಾ ಸೋಲ್ಜರ್ಸ್ಗಳು ಆ ಬಾವುಟನ್ ತೆಗಿಯೋಕ್ ಹೊಡೆದಾಡ್ಕೋತಾರೆ. ಆದ್ರೆ ಯಾರಿಂದಲೂ ಕೊನೆವರೆಗೂ ಆಗ್ಲೇ ಇಲ್ಲ. ರಾಜರ್ಸ್ ಮಾತ್ರ ತನ್ನ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ಆ ಕಂಬಾಣೆ ಕೆಳಗ್ ಬೀಳಿಸಿ ಆ ಬಾವುಟನ ತೆಗೆದುಕೊಟ್ಟು ಕಾರ್ನಲ್ಲಿ ಹೋಗ್ತಾನೆ. ನೀವು ಸ್ಟೀವ್ ರಾಜರ್ಸ್ ನ ತಗೊಂಡಿರೋದು ಬರೀ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಕಂತಾನೆ ಅಂತ ಕೇಳಿದಾಗ, ಇಲ್ಲ ನಾನು ಸೂಪರ್ ಸೋಲ್ಜರ್ ಆಗಿ ಸೆಲೆಕ್ಟ್ ಮಾಡಿರೋದೇ ಅವನ್ನ ಅಂತ ಸೈಂಟಿಸ್ಟ್ ಹೇಳ್ತಾರೆ. ನೀವು ಚುಚ್ಚೋ ಇಂಜೆಕ್ಷನ್ ಅವನ್ನ ಸಾಯಿಸ್ಬಿಡುತ್ತೆ. ನಾವು ಈ ಪ್ರಾಜೆಕ್ಟ್ ಗೋಸ್ಕರ ತುಂಬಾ ಹಣ ಖರ್ಚು ಮಾಡಿದೀವಿ, ತುಂಬಾ ಕಷ್ಟಪಟ್ಟಿದೀವಿ, ಒಂದ್ ಸ್ವಲ್ಪ ಯೋಚನೆ ಮಾಡಿ ಅಂತ ಬೇರೆ ಒಬ್ಬನ ಬಗ್ಗೆ ಹೇಳಿದಾಗ, ಇಲ್ಲಿ ನಮಗ್ ಬೇಕಾಗಿರೋದು ದೇಹದ ಬಲ ಅಲ್ಲ, ಮನಸ್ಸಿನ ಶಕ್ತಿ, ವ್ಯಕ್ತಿತ್ವ, ಅದೇ ಮುಖ್ಯ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಕರ್ನಲ್ ಮಾತಾಡ್ತಾನೆ ಒಂದ್ ಗ್ರೆನೇಡ್ ನ ಅವ್ರ ಮಧ್ಯೆ ಎಸ್ದಾಗ ಎಲ್ರೂ ಹೆದರ್ಕೊಂಡು ಓಡೋಗ್ತಾರೆ. ಅದ್ರ ರಾಜರ್ಸ್ ಮಾತ್ರ ಅದ್ರ ಮೇಲೆ ಬಿದ್ದು ಎಲ್ರೂ ದೂರ ಹೋಗಿ ಅಂತ ಕೂಗಾಡ್ಕೋತಾನೆ. ಆದ್ರ ಆ ಗ್ರೆನೇಡ್ ಏನು ಬ್ಲಾಸ್ಟ್ ಆಗ್ಲಿಲ್ಲ, ಅದೊಂದು ಡಮ್ಮಿನೇ. ಸೊ ಇದು ಕೂಡ ಟ್ರೈನಿಂಗ್ ನಲ್ಲಿ ಸಡನ್ ಆಗಿ ಕೂಡ ಒಂದ್ ಟೆಸ್ಟೇ. ಅದ್ರಲ್ಲಿ ರಾಜರ್ಸ್ ಮಾತ್ರ ಪಾಸ್ ಆಗ್ತಾನೆ. ರಾತ್ರಿ ಆ ಸೈಂಟಿಸ್ಟ್ ರಾಜರ್ಸ್ ನ ನೋಡಕಂತ ಬಂದಾಗ ನೀವು ಏನಕ್ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳ್ತಾನೆ. ಆಕ್ಚುಲಿ ಇವ್ರೊಬ್ರು ಜರ್ಮನ್, ಒಬ್ರು ಸೈಂಟಿಸ್ಟ್ ಆಗಿರೋದ್ರಿಂದ ಇವ್ರು ಮಾಡಿರೋ ರಿಸರ್ಚ್ ಗಳ ಬಗ್ಗೆ ಕೇಳ್ಪಟ್ಟು ಯುದ್ಧದಲ್ಲಿ ಸಹಾಯ ಮಾಡೋ ಕೇಳಿ ಹಿಟ್ಲರೇ ಇವ್ರ ಹತ್ರ ಕೇಳ್ಕೊಂಡು ಅದಕ್ಕೋಸ್ಕರ ಹೈಡ್ರಾ ಅನ್ನೋ ಒಂದು ಸೀಕ್ರೆಟ್ ಆರ್ಗನೈಸೇಷನ್ ನ ಶುರು ಮಾಡಿ ಅದರ ನಾಯಕನಾಗಿ ಆ ಜೋಹಾನ್ ಸ್ಮಿಡ್ ನೇ ನೇಮಿಸಿರ್ತಾನೆ. ಇವನೊಬ್ಬ ಹಠಮಾರಿ, ತಾನು ಅನ್ಕೊಂಡಿರೋ ವಿಷಯನ ಸಾಧಿಸೋವರೆಗೂ ಎಷ್ಟೇ ತಡೆಗಳು ಬಂದ್ರೂ ಬಿಡದೆ ಹೋರಾಡ್ತಾನೆ ಇರ್ತಾನೆ. ಮತ್ತೆ ಹಿಟ್ಲರು ತನ್ನ ಪಡೆಗ್ ನಂಬಿಕೆ ನುಟ್ಸೋಕೋಸ್ಕರ ಹೇಳೋ ಕಟ್ಟುಕತೆಗಳನ್ನ ಈ ಸ್ಮಿಡ್ ನಿಜನೇ ಅಂತ ನಂಬಿ ಈ ಭೂಮಿನಲ್ಲಿ ಒಂದ್ ಮಹಾಶಕ್ತಿ ಎಲ್ಲೋ ರಹಸ್ಯವಾಗಿರೋದಾಗಿ ಅದನ್ನ ತನ್ವಶ ಮಾಡ್ಕೋಬೇಕಾದ್ರೆ ತಾನೊಬ್ಬ ಬಲಶಾಲಿಯಾಗಿ ಬದಲಾಗ್ಬೇಕು ಅಂತ ಈ ಸೈಂಟಿಸ್ಟ್ ಹತ್ರ ಕೇಳ್ಕೊಂಡಿರ್ತಾನೆ. ಆ ಸಮಯದಲ್ಲೇ ಇವ್ರು ಕಂಡಿಡ್ದಿರೋ ಒಂದ್ ಸೀರಮ್ನ ಇವ್ರು ಪೂರ್ತಿಯಾಗಿ ಡೆವಲಪ್ ಮಾಡೋ ಅಷ್ಟಲ್ಲೇ ಅವನು ಇವ್ರನ್ನ ಹೆದರ್ಸಿ ತನ್ನ ಬಾಡಿನಲ್ಲಿ ತಾನೇ ಇಂಜೆಕ್ಟ್ ಮಾಡ್ಕೊಂಡಿರ್ತಾನೆ. ಇದರಿಂದ ಅವನಿಗೆ ಅತಿಯಾದ ಬಲದ ಜೊತೆ ಸೈಡ್ ಎಫೆಕ್ಟ್ಸ್ ಗಳು ಉಂಟಾಯ್ತು. ಆ ಒಂದ್ ಸೀರಮ್ ಆಟಮ್ ಲೆವೆಲ್ ನಲ್ಲಿ ಕೆಲಸ ಮಾಡುತ್ತೆ. ಸೊ ಅದನ್ನ ಯಾರು ತಗೋತಾರೋ ಅವರೊಬ್ರು ಒಳ್ಳೆಯವರಾಗಿದ್ರೆ ಇನ್ನೂ ತುಂಬಾ ಒಳ್ಳೆಯವರಾಗ್ತಾರೆ, ಅದೇ ಕೆಟ್ಟವರಾಗಿದ್ರೆ ಇನ್ನೂ ತುಂಬಾ ಕೆಟ್ಟವರಾಗಿ ಬದಲಾಗ್ತಾರೆ. ಅದರಿಂದ ಒಬ್ಬ ಬಲಶಾಲಿಗೆ ಈ ಶಕ್ತಿ ಸಿಕ್ಕಿದ್ರೆ ಅವನಿದ್ನ ನಿರ್ಲಕ್ಷ್ಯ ಮಾಡೋಕ್ಕೂ ಚಾನ್ಸ್ ಇದೆ. ಆದ್ರೂ ಒಬ್ಬ ಬಲಶಾಲಿ ಅಲ್ದೆ ಒಳ್ಳೆ ವ್ಯಕ್ತಿತ್ವ, ಧೈರ್ಯವಂತ, ಬುದ್ಧಿವಂತನಾಗಿರೋ ಒಬ್ಬನಿಂದ ಮಾತ್ರ ಈ ಶಕ್ತಿನ ಕೈಯಾಳೋ ತಾಕತ್ತಿದೆ. ಆದ್ರಿಂದಲೇ ನಿನ್ನೂ ಆಯ್ಕೆ ಮಾಡ್ದೆ ಅಂತ ಸೈಂಟಿಸ್ಟ್ ಹೇಳಿ, ಸ್ಟೀವ್ ರಾಜರ್ಸ್ ನೀನು ಒಂದ್ ಮಾತು ಕೊಡು, ನಾಳೆ ಏನೇ ನಡೆದ್ರು ನಿನ್ ವ್ಯಕ್ತಿತ್ವನ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ. ಇವಾಗ ಹೇಗಿದೆಯೋ ಹಾಗೆ ಕೊನೆವರೆಗೂ ಇರೋ, ಒಬ್ಬ ಸೈನಿಕನಾಗಲ್ಲ, ಒಬ್ಬ ಒಳ್ಳೆ ಮನುಷ್ಯನಾಗಿ, ಸರಿನಾ? ಇನ್ನೊಂದ್ ಕಡೆ ಸ್ಮಿಡ್ ನ ಲ್ಯಾಬ್ ನಲ್ಲಿ ತೋರಿಸ್ತಾರೆ. ಅವನಿಗೆ ಎರ್ಸ್ಕೈನ್ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಅವ್ರೀಗ ಹೊಸ ಸೀರಮ್ ನ ಡೆವಲಪ್ ಮಾಡಿದ್ದಾರೆ. ಅದನ್ನ ಯಾರು ಇಂಜೆಕ್ಟ್ ಮಾಡ್ತಾರೋ ಆ ಒಂದ್ ವ್ಯಕ್ತಿ ತನಗಿಂತ ತುಂಬಾ ಬಲಶಾಲಿಯಾಗಿ ಬದಲಾಗ್ತಾನೆ. ಆದ್ರಿಂದ ಆ ಒಂದ್ ಸೀರಮ್ ಕೂಡ ತನಗ್ ಬೇಕು ಅಂತ ಹೇಳಿ ಅದನ್ನ ತಗೋಬರಕಂತ ಯಾರೋ ಒಬ್ಬನ್ನ ಆಲ್ರೆಡಿ ಕಲ್ಸ್ಕೊಟ್ಟಿದ್ದಾನೆ. ಬೆಳಗ್ಗೆ ಆದ್ಮೇಲೆ ರಾಜರ್ಸ್ ನ ಏಜೆಂಟ್ ಕಾರ್ಟರ್ ಎಲ್ಗೋ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವನು ಅಲ್ಲಿರೋ ಎಲ್ಲಾ ಬೀದಿಗಳನ್ನ ತೋರಿಸಿ ಅಲ್ಲಿ ತುಂಬಾ ಜನರ ಹತ್ರ ಹೊಡ್ಸ್ಕೊಂಡಿರೋದಾಗ ಹೇಳ್ದಾಗ, ನಿಂಗ ಅವ್ರನ್ನ ತಿರುಗಿಸ್ ಹೊಡಿಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳ್ತಾರೆ. ಜೀವನದಲ್ಲಿ ತುಂಬಾ ತೊಂದರೆಗಳು ಬರ್ತವೆ, ಅವುಗಳ ವಿರುದ್ಧ ಹೋರಾಡ್ಬೇಕು ಅನ್ಸುತ್ತೆ, ಆದ್ರೆ ಅದನ್ನ ಎಲ್ಲಾ ಸಮಯದಲ್ಲೂ ಮಾಡಕ್ಕಾಗಲ್ಲ ಅಂತ ರಾಜರ್ ಹೇಳಿ, ನೀವು ನೋಡೋಕ್ ತುಂಬಾ ಚೆನ್ನಾಗ್ ಕಾಣಿಸ್ತೀರಾ, ಹಾಗಿದ್ಮೇಲೆ ಏನಕ್ಕೆ ಆರ್ಮಿಗ್ ಬಂದ್ರಿ ಅಂತ ಕೇಳೋವಾಗ ಒಬ್ಳು ಹುಡುಗಿ ಹತ್ರ ಹೀಗೆಲ್ಲ ಮಾತಾಡ್ತೀಯಾ ಅಂತ ಅವ್ರು ಕೇಳ್ತಾರೆ.
ಹೇಳ್ತಾರೆ, ಕ್ಷಮಿಸ್ಬಿಡಿ, ನಾನು ಇದುವರೆಗೂ ಒಬ್ಳು ಹುಡುಗಿ ಹತ್ರ ಮಾತಾಡೇ ಇಲ್ಲ. ನಾನು ತುಂಬಾ ಸಲ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಈ ರೂಪ ನೋಡಿ ನನ್ ಜೊತೆ ಮಾತಾಡೋಕ್ ಯಾರು ಇಷ್ಟಪಡ್ತಾ ಇಲ್ಲ. ಅದರಿಂದ ನಾನು ಪ್ರಯತ್ನ ಮಾಡೋದನ್ನ ಬಿಟ್ಟು ನಂಗೋಸ್ಕರ ಯಾರೋ ಒಬ್ರು ಖಂಡಿತ ಬಂದೇ ಬರ್ತಾರೆ ಅಂತ ಅವ್ರಿಗೋಸ್ಕರ ಕಾಯ್ತಾ ಇರೋದಾಗಿ ರಾಜರ್ ಹೇಳ್ತಾನೆ. ಹೀಗೆ ಮಾತಾಡ್ತಾನೆ. ಕೊನೆಗೊಂದು ಆಂಟಿಕ್ ಶಾಪ್ ನೊಳಗಡೆ ಎಂಟರ್ ಆಗ್ತಾ ಇರೋದನ್ನ ಯಾರೋ ಇಬ್ರು ಗಮನಿಸ್ತಾ ಇದಾರೆ. ಮತ್ತೆ ಆ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇರೋ ಲೇಡಿನೋ ಸಂಬಂಧನೇ ಇಲ್ಲದೆ ಏನೇನೋ ಮಾತಾಡುವಾಗ ಕಾರ್ಟರು ಕೂಡ ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ಇದೇ ಈ ಜಾಕಾದ್ ಪಾಸ್ವರ್ಡ್. ಏನಂತ ನೋಡಿದ್ರೆ ಅಂಗಡಿನೊಳಗಡೆ ಸೀಕ್ರೆಟ್ ಆಗಿ ಒಂದು ದೊಡ್ಡ ಲ್ಯಾಬೇ ಇದೆ. ಅಲ್ಲಿ ರಾಜರ್ಸ್ ಏನೋ ಪ್ರೊಸೀಜರ್ ಮಾಡಕ್ಕಂತ ಏರ್ಪಾಡು ನಡೀತಾ ಇದೆ. ಅದನ್ನೆಲ್ಲ ನೋಡೋಕಂತ ಗವರ್ಮೆಂಟ್ ಇಂದ ಕೆಲವು ಆಫೀಸರ್ಸ್ ಗಳು ಆ ಜಾಗ್ ಬಂದಿದ್ದಾರೆ. ಬೇಕಾಗಿರೋ ಟೆಕ್ನಿಕಲ್ ಸಪೋರ್ಟ್ಸ್ ನೆಲ್ಲ ಕೊಟ್ಟಿರೋದು ಹಾವರ್ಡ್ ಸ್ಟಾಕ್. ರಾಜರ್ಸ್ ನ ದೇಹದಲ್ಲಿರೋ ಮಸಲ್ಸ್ ಗಳಿಗೆ ಅವನ್ ಸೀರಮ್ ನ ಇಂಜೆಕ್ಟ್ ಮಾಡಿದಾಗ ಅದು ಆಟಮ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. ನಂತರ ಅದ್ರ ಬೆಳವಣಿಗೆನ ಸ್ಟಿಮ್ಯುಲೇಟ್ ಮಾಡಕ್ಕಂತ ಸ್ಟಾರ್ ಟೆಕ್ನಾಲಜಿಯ ವೈಟಾರಿಸ್ ನಲ್ಲಿ ಅವ್ನ ಬಾಡಿ ನೀಡೋದಾಗಿ ಹೇಳಿ ಅವನಿಗೆ ಆ ಸೀರಮ್ ನ ಒಂದೊಂದಾಗಿ ಇಂಜೆಕ್ಟ್ ಮಾಡಿ ಪ್ರೊಸೀಜರ್ ನ ಶುರು ಮಾಡ್ತಾರೆ. ಆ ವೈಟಾರೇಸ್ ನಿಂದ ಹೊರಬರೋ ಟೆಂಪರೇಚರ್ ನಿಂದ ರಾಜರ್ ಭಯಂಕರವಾಗಿ ಕೂಗಾಡ್ಕೋತಾನೆ. ಇದರಿಂದ ಮಷಿನ್ಸ್ ನೆಲ್ಲ ಆಫ್ ಮಾಡಕ್ ನೋಡಿದಾಗ ರಾಜರ್ ಬೇಡ, ನನ್ನಿಂದ ಇದನ್ನ ಮಾಡಕ್ಕಾಗತ್ತೆ ಅಂತ ಧೈರ್ಯವಾಗಿ ಮಾತಾಡಿದಾಗ ಇವರು ಸರಿ ಅಂತ ಬಿಡದೆ ಮುಂದುವರಿಸ್ತಾರೆ. ಫೈನಲಿ ಪ್ರೊಸೀಜರು ಮುಗಿದು ರಾಜರ್ ತುಂಬಾನೇ ಬಲ್ಕ್ ಆಗಿ ಬಲಶಾಲಿಯಾಗಿ ಹೊರಗೆ ಬರ್ತಾನೆ. ಅದೇ ಸಮಯ ಗವರ್ಮೆಂಟ್ ನಿಂದ ಬಂದಿರೋ ಒಬ್ಬ ಆಫೀಸರ್ ಅಲ್ಲೊಂದು ಬಾಂಬ್ ಇಟ್ಟು ಅದನ್ನಿವಾಗ ಬ್ಲಾಸ್ಟ್ ಮಾಡಿ ಉಳ್ಕೊಂಡಿರೋ ಒಂದು ಸೀರಮ್ ವೈಲ್ ನ ತಗೊಂಡು ಜೊತೆಗೆ ಸೈಂಟಿಸ್ಟ್ ಕೂಡ ಶೂಟ್ ಮಾಡಿ ತಪ್ಸ್ಕೊಂಡು ಓಡೋಗ್ತಾನೆ. ಸೈಂಟಿಸ್ಟು ರಾಜರ್ಸ್ ಹತ್ರ ನಿನ್ನಿಂದ ಅವನ್ನ ತಡೆಯೋಕ್ಕಾಗತ್ತೆ ಅನ್ನೋ ರೀತಿ ಕೈ ತೋರಿಸಿ ಹಾಗೆ ತೀರ್ಕೊಬಿಡ್ತಾರೆ. ಇವಾಗ ರಾಜರ್ಸ್ ನಿಂದ ತುಂಬಾ ಹೈಟ್ ಜಂಪ್ ಮಾಡಕ್ಕಾಗ್ತಾ ಇದೆ, ತುಂಬಾ ವೇಗವಾಗಿ ಓಡೋಕಾಗ್ತಾ ಇದೆ. ಹೇಳ್ಬೇಕಂದ್ರೆ ತನ್ನ ವೇಗನ ತನ್ನಿಂದಲೇ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ. ಅವನಿಗ ಸಬ್ಮರೀನ್ ಅಂತಹ ಒಂದು ವೆಹಿಕಲ್ ನಲ್ಲಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರೋವಾಗ ರಾಜರ್ಸ್ ಅವನ್ನ ಬಿಡದೆ ಕೊನೆಗೆ ಹಿಡ್ಕೊಬಿಡ್ತಾನೆ. ಆ ಸೀರಮು ಕೆಳಗ್ ಬಿದ್ದು ಹೊಡೆದೋಗುತ್ತೆ. ನೀನ್ ಕಲ್ಸಿರೋದು ಯಾರು, ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೀಯಾ ಅಂತ ವಿಚಾರಿಸೋ ಅಷ್ಟಲ್ಲೇ ಅವನು ತನ್ನ ಹಲ್ಲಲ್ಲಿ ಇಟ್ಕೊಂಡಿದ್ದ ಸೈನೈಡ್ ಅನ್ ತಿಂದು ಯಾವ್ದ್ರ ಬಗ್ಗೆನೂ ಬಾಯ್ ಬಿಡದೆ ಹಾಗೆ ತೀರ್ಕೊಬಿಡ್ತಾನೆ. ಒಂದ್ ಕಡೆ ಜೋಹಾನ್ ಸ್ಕ್ವಿಡ್ ನ ನೋಡಕಂತ ಜರ್ಮನ್ ಆಫೀಸರ್ಸ್ ಗಳು ಆ ಜಾಗ್ ಬಂದು ನೀನು ಹಿಟ್ಲರ್ ಮಾತ್ ಕೊಟ್ಟಂಗೆ ಯಾವುದೇ ವೆಪನ್ಸ್ ನಮ್ಗೆ ತಲುಪಿಸಿಲ್ಲ, ಹಾಗಂತ ನೀನು ಇಲ್ಲಿ ಏನ್ ಮಾಡ್ತಾ ಇದೀಯಾ ಅಂತ ವಿಚಾರಿಸಿದಾಗ ಆ ಹಿಟ್ಲರ್ ನಿಂದ ಸೋಲ್ಜರ್ಸ್ ಗಳಿಗೆ ಸರಿಯಾದ ಆಹಾರನೂ ಕೂಡ ಕೊಡಕ್ಕಾಗ್ತಾ ಇಲ್ಲ. ಹೀಗೆ ಹೋದ್ರೆ ಖಂಡಿತ ಅವನು ಯುದ್ಧದಲ್ಲಿ ಸೋತು ಬಿಡ್ತಾನೆ ಅಂತ ಹಿಟ್ಲರ್ ಮರ್ಯಾದೆ ಕೊಡದೆ ಮಾತಾಡಿ ತಾನು ಕಂಡಿಡ್ದಿರೋ ಒಂದು ಹೊಸ ವೆಪನ್ ನ ಟೆಸ್ಟ್ ಮಾಡಕಂತ ಅವ್ರನ್ನ ಕರ್ಕೊ ಬರ್ತಾನೆ. ನಾನ್ ಕಂಡಿಡ್ದಿರೋ ಈ ವೆಪನ್ ಮತ್ತೆ ಹೈಡ್ರಾ ಪಡೆನ್ ಇಟ್ಕೊಂಡು ಈ ಪ್ರಪಂಚನೇ ಈಸಿಯಾಗಿ ಗೆದ್ದು ಬಿಡ್ಬೋದು ಅಂತ ಮಾತಾಡ್ತಾ ಇರೋವಾಗ ಅಲ್ಲವನು ಜರ್ಮನಿ ಸಮೇತ ತುಂಬಾ ಮುಖ್ಯವಾದ ದೇಶಗಳನ್ನ ನಾಶ ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡಿರೋದು ನೋಡಿ ನೀನ್ ಏನ್ ಮಾಡ್ತಾ ಇದೀಯಾ ಅಂತ ಆಫೀಸರ್ಗಳು ಪ್ರಶ್ನೆ ಮಾಡಿದಾಗ ಇವನ ವೆಪನ್ ನಿಂದ ಆಫೀಸರ್ಗಳನ್ನ ಶೂಟ್ ಮಾಡಿ ಸಾಯಿಸಿ ಹೈಡ್ರಾನ ತನ್ನ ಕಂಟ್ರೋಲ್ಗೆ ತಂದು ತಾನೇ ನಡೆಸೋಣ ಅಂತ ತೀರ್ಮಾನ ಮಾಡ್ತಾನೆ. ಅದೇ ಸಮಯ ಲ್ಯಾಬ್ ನಲ್ಲಿ ಬಂದಿರೋ ಆ ವ್ಯಕ್ತಿ ಬಳಸಿರೋ ಸಬ್ಮರೀನ್ ಯಾವ ರೀತಿಯ ಟೆಕ್ನಾಲಜಿ ಅಂತ ಒಬ್ರು ಬೆಸ್ಟ್ ಎಂಜಿನಿಯರ್ ಆಗಿರೋ ಸ್ಟಾರ್ಕ್ ನಿಂದ ಕೂಡ ಕಂಡಿಡಿಯೋಕಾಗ್ತಾ ಇಲ್ಲ. ಆ ಒಂದ್ ವೆಹಿಕಲ್ ತಯಾರಿಸಿರೋದು ಹೈಡ್ರಾ, ಅದರ ಲೀಡರ್ ಜೋಹಾನ್ ಸ್ಕ್ವಿಡ್. ಅವನ್ನ ನಾಶ ಮಾಡೋಕ್ ನಮ್ಗಿವಾಗ ಆರ್ಡರ್ ಸಿಕ್ಕಿದೆ, ಸೊ ನಾವೀಗ ಲಂಡನ್ಗೆ ಹೋಗ್ಬೇಕು ಅಂತ ಮಾತಾಡ್ತಾ ಇರೋವಾಗ ರಾಜರ್ಸ್ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ನಿಂಗಿನ್ನೂ ಲ್ಯಾಬ್ ಟೆಸ್ಟ್ ಕೂಡ ಕಂಪ್ಲೀಟ್ ಆಗ್ಲಿಲ್ಲ. ಎರ್ಸ್ಕೈನ್ ಹತ್ರ ನಾನೊಂದು ದುಡ್ಡು ಪಡೆನೆ ಕೇಳ್ದೆ, ಆದ್ರೂ ಅವರು ಸೃಷ್ಟಿ ಮಾಡಿರೋದು ನೀನು ಒಬ್ಬನ್ ಮಾತ್ರ, ಅದರಿಂದ ಸೇಫ್ ಆಗಿ ಇಲ್ಲೇ ಇರೋ ಅಂತ ಕರ್ನಲ್ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಸೆನೆಟರ್ ಇವನ ಹತ್ರ ನೀನ್ ಮಾಡಿರೋ ಕೆಲ್ಸನ ತುಂಬಾ ಜನ ನೋಡಿದಾರೆ, ಅದು ಪೇಪರ್ ನಲ್ಲಿ ಬಂದು ಜನರ ಮಧ್ಯೆ ತುಂಬಾನೇ ಫೇಮಸ್ ಆಗಿದ್ಯಾ, ಮತ್ತೆ ನಿನ್ನಿಂದ ಆರ್ಮಿಗ್ ಜಾಯಿನ್ ಮಾಡ್ಕೊಳಕಂತ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾ ಇರೋದಾಗ ಹೇಳಿ ಇವನಿಗೆ ಪ್ರಮೋಷನ್ ಕೊಟ್ಬಿಡ್ತಾರೆ. ಇದರಿಂದ ಇವನು ತುಂಬಾ ಸಂತೋಷ ಪಡ್ತಾನೆ. ಆದ್ರೆ ಇವನ್ನ ಯುದ್ಧಕ್ಕೇನೋ ಕಳಿಸ್ತೆ ಎಲ್ಲ ಆರ್ಮಿಗ್ ಜಾಯಿನ್ ಮಾಡ್ಕೊಳ್ಳಿ ಅಂತ ಗವರ್ಮೆಂಟ್ ಕಡೆಯಿಂದ ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ನಾಟಕ ಮಾಡೋ ಒಬ್ಬ ಮಾಡೆಲ್ ಒಬ್ಬ ಹೀರೋನಂತೆ ಬಲ್ಸೋಕ್ ಶುರು ಮಾಡ್ತಾರೆ. ಇವನ್ಗೂ ಬೇರೆ ದಾರಿನೇ ಇಲ್ದೆ ಹೇಗೋ ಒಳ್ಳೇದ್ ಮಾಡೋಣ ಅಂತ ಸರಿ ಅಂತ ಒಪ್ಕೊಂಡು ಆ ಕೆಲ್ಸ ಮಾಡ್ತಾ ಇದ್ದಾನೆ. ಹೀಗೆ ತುಂಬಾ ಸಿಟೀಸ್ ಗಳಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ.
ಜನರ ಮಧ್ಯೆ ಇವನು ಎಷ್ಟೇ ಫೇಮಸ್ ಆಗಿದ್ರು ಕೂಡ ಒಂದು ಮಿಲಿಟರಿ ಬೇಸ್ ನಲ್ಲಿ ನಾಟಕ ನಡೆಸೋವಾಗ ಇವನು ಬರೀ ನಾಟಕ ಮಾತ್ರ ಮಾಡ್ತಾ ಇರೋದ್ರಿಂದ ಅಲ್ಲಿರೋ ಸೋಲ್ಜರ್ಸ್ ಗಳಿಗೆ ಇವನ್ನ ಇಷ್ಟ ಆಗುತ್ತೆ. ಇವನಿಗೆ ಮರ್ಯಾದೆ ಕೊಡದೆ ಅವಮಾನ ಮಾಡ್ತಾರೆ. ಇವನು ಇದ್ರ ಬಗ್ಗೆ ಚಿಂತನೆ ಮಾಡದೆ ತನ್ನ ಕೆಲಸ ಮುಂದುವರಿಸ್ತಾ ಇರೋವಾಗ ಹಾಗೆ ಒಂದಿನ ಕಾರ್ಟರ್ ಇವನ್ನ ನೋಡಕಂತ ಬಂದು ಡಾಕ್ಟರ್ ಎರ್ಸ್ಕೈನ್ ನಿನ್ನ ಸೃಷ್ಟಿ ಮಾಡಿರೋದು ಇದಕ್ಕೇನಾ ಅಂತ ಕೇಳ್ತಾರೆ. ನಂಗೂ ಆಸೆ ಇದೆ ಆರ್ಮಿಗ್ ಜಾಯಿನ್ ಮಾಡ್ಕೊಂಡು ಎಲ್ರಿಗಿಂತ ಮುಂದೆ ನಿಂತು ಹೋರಾಡ್ಬೇಕು ಅಂತ. ಆದ್ರೆ ಈ ಐರ್ ಅಫಿಷಿಯಲ್ಸ್ಗಳ ಮಾತನ್ ಮೀರಿ ನನ್ನಿಂದ ಏನ್ ಮಾಡಕ್ಕಾಗತ್ತೆ ಅಂತ ರಾಜರ್ಸ್ ಮಾತಾಡ್ತಾನೆ. ಅದೇ ಸಮಯ ಕಾಯ್ಕೊಂಡಿರೋ ಕೆಲವು ಸೋಲ್ಜರ್ಸ್ ಗಳು ಆ ಜಾಗ್ ಬರ್ತಾರೆ. ವಿಷಯ ಏನಂದ್ರೆ ಸ್ಮಿಡ್ ಯಾವ್ದೋ ಒಂದ್ ಜಾಗನ ತನ್ವಶ ಮಾಡ್ಕೊಳಕ್ ನೋಡಿದಾಗ 200 ಸೋಲ್ಜರ್ಸ್ ಗಳಿರೋ ಒಂದ್ ಟೀಮ್ ಅವನ ವಿರುದ್ಧ ಹೋರಾಟ ನಡೆಸಿ ಅದ್ರಲ್ಲಿ 50 ಜನ ಮಾತ್ರ ಗಾಯಗೊಂಡು ರಿಟರ್ನ್ ಬಂದಿದ್ದಾರೆ. ಬಾಕಿ ಇರೋರ್ಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅವರೆಲ್ಲ 107 ನ ರೆಜಿಮೆಂಟ್ ನವರು ಅಂತ ಕರ್ನಲ್ ಹೇಳಿದಾಗ ತನ್ನ ಫ್ರೆಂಡ್ ಬಕಿನೂ ಕೂಡ ಅದ್ರಲ್ಲೇ ಕೆಲಸ ಮಾಡ್ತಾ ಇದ್ದ. ಸೊ ತೀರ್ಕೊಂಡಿರೋರ್ ಲಿಸ್ಟ್ ನಲ್ಲಿ ತನ್ನ ಫ್ರೆಂಡ್ ಹೆಸರಿದ್ಯಾ ಅಂತ ಚೆಕ್ ಮಾಡೋಕ್ ಹೇಳ್ತಾನೆ. ಆದ್ರೆ ಕರ್ನಲ್ ಇವನಿಗೆ ಸರಿಯಾದ ಉತ್ತರ ಕೊಡದೆ ಕೋಪದಲ್ಲಿ ಮಾತಾಡ್ತಾರೆ. ಸ್ವಲ್ಪ ಹೊತ್ನಲ್ಲೇ ತೀರ್ಕೊಂಡಿರೋರ್ ಲಿಸ್ಟ್ ನಲ್ಲಿ ನಿನ್ ಫ್ರೆಂಡ್ ಹೆಸರಿಲ್ಲ, ಮೇ ಬಿ ಅವನು ಕೂಡ ತೀರ್ಕೊಂಡಿರೋ ಚಾನ್ಸ್ ಇದೆ ಅಂತ ಅವ್ರು ಹೇಳಿದಾಗ ಉಳ್ಕೊಂಡಿರೋರ್ನ ಕಾಪಾಡೋಕೇನಾದ್ರೂ ಪ್ರಯತ್ನ ಪಡ್ತೀರಾ ಅಂತ ರಾಜರ್ಸ್ ಕೇಳ್ತಾನೆ. ಆ ಜಾಗಕ್ಕೆ ಹೋಗೋದು ತುಂಬಾನೇ ಅಪಾಯ. ಅವ್ರನ್ನ ಕಾಪಾಡೋ ಪ್ರಯತ್ನದಲ್ಲಿ ನಮ್ ಜೊತೆ ಇರೋ ಸೋಲ್ಜರ್ಸ್ ಗಳನ್ನು ಕಲ್ಕೊಳ್ಳೋದು ಬೇಡ, ಅದರಿಂದ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಇದರಿಂದ ಇವನು ಏನು ಮಾತಾಡದೆ ಅಲ್ಲಿ ಮ್ಯಾಪ್ ನಲ್ಲಿ ಮಾರ್ಕ್ ಮಾಡಿರೋ ಒಂದ್ ಜಾಗ ನೋಡ್ಕೊಂಡು ಹೊರಡೋಕ್ ತಯಾರಾಗ್ತಾನೆ. ಆಗ ಕಾರ್ಟರು ಕೂಡ ರಾಜರ್ಸ್ ಇವಾಗ ತನ್ನ ಫ್ರೆಂಡ್ನೇ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ವಿಷಯನ ಅರ್ಥ ಮಾಡ್ಕೊಂಡು ಸ್ಟಾರ್ಟಿಂಗ್ ನಲ್ಲಿ ಅವನ್ನ ತಡೆಯೋಕ್ ಪ್ರಯತ್ನ ಪಡ್ತಾರೆ. ಆದ್ರೆ ಇವನು ಕೊನೆವರೆಗೂ ತನ್ನ ನಿರ್ಧಾರನ ಬದಲಾಯಿಸ್ತಾ ಇರೋದ್ ನೋಡಿ ಸರಿ ನಾನೇ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಕ್ ನ ಒಂದು ಪ್ರೈವೇಟ್ ಜೆಟ್ ನೇ ತಗೊಂಡು ಹೈಡ್ರಾ ಬೇಸ್ ನಲ್ಲಿ ಬಿಡೋಕಂತ ರಾಜರ್ಸ್ ನ ಕರ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಎಲ್ಲಾ ವಿಷಯಗಳನ್ನು ಹೇಳ್ತಾ ಇರೋವಾಗ ನಂಗೆ ಈ ಶೀಲ್ಡೇ ಸಾಕು, ಅವ್ರು ನಾನು ಈಸಿಯಾಗಿ ಮ್ಯಾನೇಜ್ ಮಾಡ್ಬಿಡ್ತೀನಿ ಅಂತ ರಾಜರ್ಸ್ ಹೇಳ್ತಾನೆ. ಆಗ ಸ್ಟಾರ್ಕ್ ಸುಮ್ನಿರ್ದೆ ಇವನ್ನ ಡ್ರಾಪ್ ಮಾಡಿದ್ಮೇಲೆ ನಾವಿಬ್ರು ಡಿನ್ನರ್ಗೆ ಹೋಗೋಣ ಅಂತ ಕೇಳಿದಾಗ ಇದರಿಂದ ರಾಜರ್ಸ್ ಒಂದ್ ಕ್ಷಣ ಶಾಕ್ ಆಗ್ತಾನೆ. ನಿನ್ ಕೆಲ್ಸ ಮುಗಿದ್ಮೇಲೆ ನಮ್ಗೆ ಸಿಗ್ನಲ್ ಕೊಡುವಂತ ಒಂದು ಡಿವೈಸ್ ಅನ್ನು ಕೊಡ್ತಾರೆ. ಅದೇ ಸಮಯಕ್ಕೆ ಹೈಡ್ರಾನ್ ಪಡೆ ಆ ಫ್ಲೈಟ್ ಮೇಲೆ ದಾಳಿ ಮಾಡಕ್ ಶುರು ಮಾಡಿದಾಗ ಇದರಿಂದ ಸಾಕು ನೀವು ರಿಟರ್ನ್ ಹೋಗಿ, ಇಲ್ಲಿಂದ ನಾನ್ ನೋಡ್ಕೋತೀನಿ ಅಂತ ಹೇಳಿ ರಾಜರ್ಸ್ ಆ ಫ್ಲೈಟ್ ನಿಂದ ಜಂಪ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಹೈಡ್ರಾ ಲ್ಯಾಬ್ ನಲ್ಲಿ ಹೊಸ ವೆಪನ್ಸ್ ಗಳಿಗೆ ಟೆಸರಾಕ್ಟ್ ನಿಂದ ಸಿಗೋ ಪವರ್ ನ 60% ಜಾಸ್ತಿ ಮಾಡೋಕ್ ಹೇಳಿ ಆ ಲ್ಯಾಬ್ ನಲ್ಲಿ ಸಿಗಾಕೊಂಡಿರೋ ಕೈದಿಗಳ ಮೇಲೆ ಏನೋ ಪ್ರಯೋಗ ಮಾಡಕಂತ ಸ್ಕ್ವಿಡ್ ಪ್ಲಾನ್ ಮಾಡ್ತಾ ಇದ್ದಾನೆ. ಆ ಕೈದಿಗಳೆಲ್ಲ ಯಾರಂತ ನೋಡಿದ್ರೆ 107 ರೆಜಿಮೆಂಟ್ ನ ಸೋಲ್ಜರ್ಸ್ ಗಳೇ. ಅವನು ಇವ್ರನ್ನ ಬಂದ್ಸಿ ಕೂಡಾಕಿದಾನೆ. ರಾಜರ್ಸು ಯಾರ್ ಕಣ್ಗೂ ಕಾಣಿಸ್ಕೊಳ್ದೆ ಸಾಮರ್ಥ್ಯವಾಗಿ ಹೈಡ್ರಾ ಬೇಸಕ್ ಬಂದು ಅಲ್ಲಿ ವೆಪನ್ಸ್ ಬಳಸೋ ಎನರ್ಜಿನ್ ಸ್ಟೋರ್ ಮಾಡಿರೋ ಒಂದ್ ಕ್ಯಾಟ್ರಿಜ್ ನು ಸ್ಯಾಂಪಲ್ ಗಂತ ಎತ್ತಿಟ್ಕೋತಾನೆ. ಇವಾಗ ಆ ಜಾಗದಲ್ಲಿ ಕಾವಲ್ ಕಾಯ್ತಾ ಇರೋ ಗಾರ್ಡ್ ನ ಹೊಡೆದಾಕಿ ಸೋಲ್ಜರ್ಸ್ ಗಳನ್ನ ಹೊರಗ್ ತಂದು ತನ್ನ ಫ್ರೆಂಡ್ ಬಕಿ ಎಲ್ಲಿದ್ದಾನೆ ಅಂತ ವಿಚಾರಿಸಿದಾಗ ಅವನನ್ ಮಾತ್ರ ಯಾಕೋ ಒಂದ್ ರೂಮ್ ನಲ್ಲಿ ಐಸೋಲೇಟ್ ಮಾಡಿರೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಎಲ್ರನ್ನೂ ತಪ್ಸ್ಕೊಂಡು ಹೋಗೋಕೆಲಿ ತನ್ನ ಫ್ರೆಂಡ್ ಇವಾಗ ರಾಜರ್ಸ್ ಹುಡ್ಕೊಂಡು ಹೋಗ್ತಾನೆ. ಸೊ ತಪ್ಸ್ಕೊಂಡು ಹೋಗ್ತಾ ಇರೋ ಸೋಲ್ಜರ್ಸ್ ಗಳು ಮತ್ತೆ ಹೈಡ್ರಾನ್ ಪಡೆನ್ ಮಧ್ಯೆ ಒಂದ್ ದೊಡ್ಡ ಗಲಾಟೆ ಶುರುವಾಗ್ತಾ ಇದೆ. ಸ್ಮಿಡ್ ಒಂದ್ ಕಡೆ ರಾಜರ್ಸ್ ನ ಕ್ಯಾಮ್ರಾ ಬಲಿಯನ್ನು ನೋಡಿ ಹೈಡ್ರಾ ಬೇಸ್ ನೇ ನಾಶ ಮಾಡಕಂತ ಅದಕ್ಕ ಸೆಟಪ್ ಗಳಿಗೆ ಟೈಮ್ ಸೆಟ್ ಮಾಡಿ ಆಕ್ಟಿವೇಟ್ ಮಾಡ್ತಾನೆ. ನಂತರ ಟೆಸರಾಕ್ಟ್ ನ ತಗೊಂಡು ಹೊರಡೋಕ್ ತಯಾರಾಗ್ತಾ ಇರೋವಾಗ ಅದೇ ರೀತಿ ಸೈಂಟಿಸ್ಟ್ ಕೂಡ ತನಗೆ ಬೇಕಾಗಿರೋ ಕೆಲವು ಫೈಲ್ಸ್ ನೆಲ್ಲ ತಗೊಂಡು ತಪ್ಸ್ಕೊಂಡು ಹೋಗ್ತಾ ಇದಾರೆ. ಆಗ ಅವ್ರನ್ನ ರಾಜರ್ಸ್ ನೋಡಿ ಅವ್ರು ಬಂದಿರೋ ರೂಮ್ ನೊಳಗಡೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ತನ್ನ ಫ್ರೆಂಡ್ ಬಕಿ ಇದ್ದಾನೆ. ತನ್ನ ಫ್ರೆಂಡ್ ನೋಡಿ ತುಂಬಾ ಸಂತೋಷ ಪಡ್ತಾ ಇರೋವಾಗ ಬಕಿ ರಾಜರ್ಸ್ ತುಂಬಾನೇ ಎತ್ತರವಾಗಿರೋದು ನೋಡಿ ಏನು ಅರ್ಥ ಆಗದೆ ಆಶ್ಚರ್ಯ ಪಡ್ತಾನೆ. ಮತ್ತೆ ಅಲ್ಲಿರೋ ಒಂದ್ ಮ್ಯಾಪ್ ನಲ್ಲಿ ತುಂಬಾ ಜಾಗಗಳನ್ನ ಮಾರ್ಕ್ ಮಾಡಿದಾರೆ. ಇದನ್ನ ರಾಜರ್ಸು ಗಮನಿಸ್ತಾನೆ. ಸರಿ ಅಂತ ಇಬ್ರು ಹೊರಟು ಬರ್ತಾ ಇರ್ಬೇಕಾದ್ರೆ ಹೈಡ್ರಾ ಬೇಸೆ ಸ್ವಲ್ಪ ಸ್ವಲ್ಪ ಅಂತ ಬ್ಲಾಸ್ಟ್ ಆಗೋಕ್ ಶುರುವಾಗುತ್ತೆ. ನೀನು ನೋಡೋಕ್ ಚೆನ್ನಾಗೇ ಇದೆಯಾ, ಆದ್ರೆ ಎರ್ಸ್ಕೈನ್ ಮಾಡಿರೋದು ಅಷ್ಟೇನೋ ದೊಡ್ಡ ವಿಷಯ ಅಲ್ಲ ಅಂತ ರಾಜರ್ಸ್ ನವನು ಕಿಂಡಲ್ ಮಾಡ್ತಾನೆ. ಇವಾಗ ತಾನೆ ಸ್ಮಿಟ್ಟು ತನ್ನ ಮುಖದಲ್ಲಿ ಹಾಕೊಂಡಿದ್ದ ಮಾಸ್ಕ್ ಅನ್ನು ತೆಗೆದಾಕಿ ತನ್ನ ನಿಜವಾದ ರೂಪ ಅಂತ ತೋರಿಸ್ತಾನೆ. ಸೊ ಎರ್ಸ್ಕೈನ್ ಪೂರ್ತಿಯಾಗಿ ಡೆವಲಪ್ ಮಾಡದೇ ಇರೋ ಆ ಒಂದು ಸೀರಮ್ ನ ಯೂಸ್ ಮಾಡಿ ಇವನಿಗೆ ಈ ರೀತಿ ಸೈಡ್ ಎಫೆಕ್ಟ್ ಆಗಿದೆ. ಅವನ ಮುಖದಲ್ಲಿ ಚರ್ಮಡೆ ಇಲ್ಲ, ಬರೀ ಮಸಲ್ಸ್ ಕಲೆ ಹೊರಗ್ ಕಾಣಿಸ್ತಾ ಇವೆ. ಅವನಿಗೆ ರೆಡ್ ಸ್ಕಲ್ ಅಂತ ಹೆಸರು ಬರೋ ಕಾರಣನೂ ಕೂಡ ಇದೇನೆ. ನೀನೊಬ್ಬ ದೇಶಕ್ಕೆ ಹೋರಾಡೋ ಸೋಲ್ಜರ್ ಅಂತ ತಿಳ್ಕೊಂಡಿದ್ಯಾ, ಆದ್ರೆ ನಿಜ ಏನಂದ್ರೆ ನಾವೆಲ್ಲರೂ ಮಾನವೀಯತೆನ ಪೂರ್ತಿಯಾಗಿ ಕಳ್ಕೊಂಡಿದೀವಿ. ಆದ್ರೆ ಅದಕ್ಕೋಸ್ಕರ ನಾನು ತುಂಬಾನೇ ಗರ್ವ ಪಡ್ತೀನಿ ಅಂತ ಸ್ಮಿಡ್ ಮಾತಾಡಿ ಆ ಸೈಂಟಿಸ್ಟ್ ಒಂದ್ ಕಾರನ್ ಕೊಟ್ಟು ತಪ್ಸ್ಕೊಂಡು ಹೋಗೋ ಕೇಳಿ ಅವನಿಗ ಒಂದ್ ಜೆಟ್ ಅನ್ನು ತಗೊಂಡು ಹೊರಟು ಬಿಡ್ತಾನೆ. Let's go. Just go! Get out of here! No, without you!
ನೆಕ್ಸ್ಟ್ ಡೇ ಬೆಳಗ್ಗೆ ಆರ್ಮಿ ಬೇಸ್ನಲ್ಲಿ ಕರ್ನಲ್ ರಾಜರ್ಸ್ ತೀರ್ಕೊಂಡಿದ್ದಾನೆ ಅಂತ ಸೆನೆಟರ್ ಮೆಸೇಜ್ ಕೊಡೋಕ್ ಹೇಳಿ ತನಗ್ ಗೊತ್ತಿಲ್ದೇನೆ ಅವನ್ನ ಕಲ್ಸ್ಕೊಟ್ಟಿರೋದ್ರಿಂದ ಕಾರ್ಟರ್ ಜೊತೆ ಕೋಪದಲ್ಲಿ ಮಾತಾಡ್ತಾರೆ. ಅವ್ನ್ ಮೇಲಿರೋ ಪ್ರೀತಿನಲ್ಲೇ ಹೀಗ್ ಮಾಡ್ದ್ಯಾ ಅಂತ ಕೇಳೋವಾಗ ಇಲ್ಲ ನಂಗ ಅವನ್ ಮೇಲೆ ನಂಬಿಕೆ ಇತ್ತು ಆದ್ರಿಂದಲೇ ಅವನ್ನ ಕಲ್ಸ್ಕೊಟ್ಟೆ ಅಂತ ಕಾರ್ಟರ್ ಹೇಳ್ತಾರೆ. ಸ್ವಲ್ಪ ಹೊತ್ನಲ್ಲೇ ರಾಜರ್ಸ್ ಅಲ್ಲಿ ಸಿಗಾಕೊಂಡಿರೋ ಎಲ್ಲಾ ಸೋಲ್ಜರ್ಸ್ ಗಳನ್ನು ಕಾಪಾಡಿ ಆರ್ಮಿ ಬೇಸಿನ ಕಡೆ ಕರ್ಕೊ ಬರ್ತಾನೆ. ಕರ್ನಲ್ ಹತ್ರ ಪರ್ಮಿಷನ್ ತಗೊಳ್ದೆ ಹೋದೆ ಅಂತ ಕ್ಷಮೆ ಕೇಳ್ಕೊಂಡಾಗ ಅದಕ್ಕೆ ಅವರು ಪರವಾಗಿಲ್ಲ ಅಂತ ಹೇಳ್ತಾರೆ. ಕಾರ್ಟರ್ ಸರಿ ಯಾಕೆ ಸಿಗ್ನಲ್ ಕೊಡ್ಲಿಲ್ಲ ಅಂತ ಕೇಳಿದಾಗ ಇವನು ಆ ಡಿವೈಸ್ ಹೊಡೆದೋಗಿರೋದನ್ನ ತೋರಿಸ್ತಾನೆ. ರಾಜರ್ಸ್ನ ಇವನ್ ಸಾಧನೆ ಅಪ್ರಿಶಿಯೇಟ್ ಮಾಡಿ ಸೆನೆಟರ್ ಅವನ್ಗೊಂದು ಮೆಡಲ್ ಕೊಡಕಂತ ಒಂದು ಫಂಕ್ಷನ್ ಇಟ್ಟಿದ್ದಾರೆ. ಆದ್ರೆ ಅವನು ಅಲ್ಲಿ ಬಂದೇ ಇಲ್ಲ. ಮತ್ತೆ ಸ್ಟ್ಯಾನ್ಲಿನೂ ಕೂಡ ಇಲ್ಲೇ ಒಬ್ರು ಆರ್ಮಿ ಆಫೀಸರ್ ಗುಂಪ್ನಲ್ಲಿದ್ದಾರೆ. ಒಂದ್ ಕಡೆ ಇವನು ಹೈದರಾಬಾದ್ ನಲ್ಲಿ ಮಾರ್ಕ್ ಮಾಡಿರೋ ಆ ಒಂದ್ ಜಾಗದಲ್ಲಿ ಏನೋ ಒಂದ್ ವಿಷಯ ಪ್ಲಾನ್ ಮಾಡಿದ್ದಾರೆ ಅಂತ ಇನ್ಫಾರ್ಮ್ ಮಾಡಿದಾಗ ಇವರು ಗೊತ್ತಿರೋ ಹೈದರಾಬಾದ್ ಕೂಡ ಮ್ಯಾಪ್ ನಲ್ಲಿ ಮಾರ್ಕ್ ಮಾಡಿ ಇವನೆಲ್ಲ ತಕ್ಷಣ ನಾಶ ಮಾಡ್ಬೇಕು, ನಿನ್ನಿಂದ ಆಗತ್ತಾ ಅಂತ ಕೇಳಿದಾಗ ಇವನು ಖಂಡಿತ ಆಗತ್ತೆ, ಆದ್ರೆ ನಂಗೊಂದ್ ಟೀಮ್ ಬೇಕು ಅಂತ ಕೇಳಿ ಅಲ್ಲಿಂದ ಕಾಪಾಡ್ ಕರ್ಕೊ ಬಂದಿರೋ ಸೋಲ್ಜರ್ಸ್ ಗಳನ್ನೇ ತನ್ನ ಟೀಮ್ ಆಗಿ ಸೆಲೆಕ್ಟ್ ಮಾಡಿದಾಗ ಅವರು ಹೈಡ್ರಾ ವೆಪನ್ಸ್ ಗಳನ್ನ ಆಲ್ರೆಡಿ ಹ್ಯಾಂಡಲ್ ಮಾಡಿದೀವಿ, ಸೊ ಏನು ತೊಂದ್ರೆ ಇಲ್ಲ ಅಂತ ಇವನ್ ಜೊತೆ ಬರೋಕ್ ಸರಿ ಅಂತ ಒಪ್ಕೋತಾರೆ. ನೀನು ಕ್ಯಾಪ್ಟನ್ ಅಮೆರಿಕಾ ಜೊತೆ ಬರ್ತೀಯಾ ಅಂತ ಫ್ರೆಂಡ್ ಬಕಿನ್ ಕೇಳಿದಾಗ ನಾನು ಅವನ್ ಜೊತೆ ಬರಲ್ಲ, ಆದ್ರೂ ನನ್ ಹಳೆ ಫ್ರೆಂಡ್ ಕರೆದ್ರೆ ನಾನು ಅವನ್ ಜೊತೆ ಎಲ್ಲಿಗ್ ಬೇಕಾದ್ರೂ ಹೋಗ್ತೀನಿ ಅಂತ ಫ್ರೆಂಡ್ ಹೇಳ್ತಾನೆ. ಆಗಲ್ಲಿ ಕಾರ್ಟರು ಬಂದು ಸ್ಟಾರ್ಕ್ ಇವನ್ಗೋಸ್ಕರ ಒಂದು ಹೊಸ ಎಕ್ವಿಪ್ಮೆಂಟ್ ನ ರೆಡಿ ಮಾಡಿರೋ ವಿಷಯ ತಿಳಿಸಿ ಈ ಯುದ್ಧ ಮುಗಿದ್ಮೇಲೆ ನನ್ ಜೊತೆ ಡ್ಯಾನ್ಸ್ ಮಾಡೋಕ್ ಬರ್ತೀಯಾ ಅಂತ ಇವನ್ನ ಅವ್ರಿಗೆ ಇಷ್ಟ ಇರೋ ವಿಷಯನ ಇಂಡೈರೆಕ್ಟ್ ಆಗಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಲ್ಯಾಬ್ ನಲ್ಲಿರೋ ಸ್ಟಾರ್ಕೋ ಕೂಡ ರಾಜರ್ಸ್ ತಂದಿರೋ ಆ ಸ್ಯಾಂಪಲ್ ನ ಚೆಕ್ ಮಾಡಕ್ ಶುರು ಮಾಡಿದ್ದಾರೆ. ರಾಜರ್ಸು ಸ್ಟಾರ್ಕ್ ನೋಡಕಂತ ಅವ್ರ ಲ್ಯಾಬಿಗೆ ಬಂದು ಹೊರಗಡೆ ವೆಯ್ಟ್ ಮಾಡ್ತಾ ಇರೋವಾಗ ಅಲ್ಲೊಬ್ರು ಲೇಡಿ ಆಫೀಸರ್ ಇವನ್ನ ತುಂಬಾನೇ ಇಷ್ಟ ಆಗಿ ಇವನ್ ಜೊತೆ ಮಾತಾಡ್ತಾನೆ, ಹಾಗೆ ಕಿಸ್ ಮಾಡ್ಬಿಡ್ತಾರೆ. ಆಗ ಅಲ್ಲಿಗ್ ಬಂದಿರೋ ಕಾರ್ಟರ್ ಇದನ್ನ ನೋಡಿ ಇವನ್ ಜೊತೆ ಕೋಪದಲ್ಲಿ ಮಾತಾಡ್ತಾರೆ. ಇವನು ಅವ್ರಿಗೆ ಅರ್ಥ ಮಾಡ್ಸೋಕ್ ಟ್ರೈ ಮಾಡ್ತಾನೆ, ಆದ್ರೂ ಕೊನೆಗೆ ಆಗ್ದೆ. ನೀನ್ ಮಾಡೋದ್ ಮಾತ್ರ ಸರಿನಾ, ಸ್ಟಾರ್ಕನ್ ಜೊತೆ ಡಿನ್ನರ್ಗೆ ಹೋಗಿದ್ದಲ್ಲ ಅಂತ ಕೇಳಿದಾಗ ಇದರಿಂದ ಅವ್ರಿಗೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ನಿಜವಾಗ್ಲೂ ನಾನು ಮತ್ತೆ ಕಾರ್ಟರ್ ಒಂದ್ ಒಳ್ಳೆ ಫ್ರೆಂಡ್ಸ್ ಅಂತ ಸ್ಟಾರ್ಕ್ ಹೇಳದ್ಮೇಲ್ತಾನೆ ತಾನು ಅವ್ರ ಜೊತೆ ಮಾತಾಡಿರೋ ವಿಷಯ ತಪ್ಪು ಅಂತ ಅರ್ಥ ಮಾಡ್ಕೊಂಡು ರಾಜರ್ಸ್ ಸಮಾಧಾನ ಆಗ್ತಾನೆ. ಬೇಸಿಕ್ ಆಗಿ ಒಬ್ಳು ಹುಡುಗಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ, ಆದ್ರಿಂದ ನಾನು ಟೆಕ್ನಾಲಜಿ ಕಡೆ ಬಂದೆ ಅಂತ ಸ್ಟಾರ್ಕ್ ಹೇಳ್ತಾರೆ. ನಂತರ ರಾಜರ್ಸ್ ಹಾಕೊಳ್ಳೋ ಸೂಟ್ ನ ಒಂದು ಹೊಸ ಮೆಟೀರಿಯಲ್ ನಿಂದ ತಯಾರಿಸೋದಾಗ ಹೇಳಿ ಇವನಿಗೆ ಕೆಲವು ಶೀಲ್ಡ್ ಗಳನ್ನ ತೋರಿಸ್ತಾರೆ. ಆದ್ರೆ ಇವನಿಗೆ ಯಾವ್ದು ಇಷ್ಟ ಆಗದೆ ಕೆಳಗಿರೋ ಒಂದ್ ಶೀಲ್ಡ್ ಅನ್ನು ತಗೋತಾನೆ. ಅದ್ರಲ್ಲಿ ಯಾವ್ದೇ ರೀತಿ ಟೆಕ್ನಾಲಜಿನೂ ಇಂಟಗ್ರೇಟ್ ಮಾಡಿಲ್ಲ, ಇದ್ರೂ ಇವನಿಗೆ ಅದೇ ಇಷ್ಟ ಆಗ್ತಾ ಇದೆ. ಆ ಒಂದ್ ಶೀಲ್ಡ್ ವೈಬ್ರೇನಿಯಂ ನ ಒಂದ್ ರೇರ್ ಮೆಟಲ್ ನಿಂದ ಮಾಡಲ್ಪಟ್ಟಿದೆ, ತುಂಬಾನೇ ಲೈಟ್ ವೈಟ್, ಸ್ಟೀಲ್ ಗಿಂತ ಸ್ಟ್ರಾಂಗ್ ಆದದ್ದು. ಅದನ್ನ ರಾಜರ್ಸ್ ಮುಟ್ಟಿದ ತಕ್ಷಣ ಇವನ್ ಶೀಲ್ಡ್ ನ ಎಲ್ಲಾ ಸೋಲ್ಜರ್ಸ್ ಗಳಿಗೂ ಕೊಡಬಹುದಲ್ಲ ಅಂತ ಕೇಳ್ತಾನೆ. ಇದರಿಂದಲೇ ಅರ್ಥ ಆಗತ್ತೆ ಇವನ್ ಗುಣ ಎಂತದ್ದು ಅಂತ. ವೈಬ್ರೇನಿಯಂ ಅನ್ನೋದು ಒಂದ್ ರೇರ್ ಮೆಟಲ್, ಸಿಕ್ಕಿರೋ ಒಟ್ಟುಮೊತ್ತ ಲೋಹನ್ ಬಳಸ್ಕೊಂಡು ಇದು ಒಂದ್ ಶೀಲ್ಡ್ ಮಾತ್ರ ನಮ್ಮಿಂದ ಮಾಡೋಕಾಯ್ತು ಅಂತ ಸ್ಟಾರ್ಕ್ ಹೇಳ್ತಾರೆ. ಅದೇ ಸಮಯ ಕಾರ್ಟರು ಜಾಕ್ ಬಂದಾಗ ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಾನೆ. ಅವರು ಇವನ್ ಮೇಲಿರೋ ಕೋಪದಲ್ಲಿ ಡೈರೆಕ್ಟ್ ಆಗಿ ಅದ್ರ ಮೇಲೆ ಶೂಟ್ ಮಾಡಿ ಚೆಕ್ ಮಾಡ್ತಾರೆ. ಸೊ ಫೈನಲಿ ಶೀಲ್ಡು, ಸೂಟು, ವೆಹಿಕಲ್ ಅಂತ ಬೇಕಾಗಿರೋ ಎಲ್ಲಾ ವಿಷಯನೂ ಸಿಕ್ಕಿ ಕಂಪ್ಲೀಟ್ ಕ್ಯಾಪ್ಟನ್ ಅಮೆರಿಕಾ ರೆಡಿಯಾಗಿ ಹೊರಗಡೆ ಬರ್ತಾರೆ. ಕ್ಯಾಪ್ಟನ್ ಅಮೆರಿಕಾ ತನ್ನ ಟೀಮ್ ಜೊತೆ ಹೈಡ್ರಾ ಫ್ಯಾಕ್ಟರಿಗಳು ಎಲ್ಲೆಲ್ಲಿದೆಯೋ ಒಂದೊಂದಾಗಿ ಹುಡುಕಿ ಅವಳ ಮೇಲೆ ದಾಳಿ ನಡೆಸಿ ಅವನ್ನೆಲ್ಲ ನಾಶ ಮಾಡೋಕ್ ಶುರು ಮಾಡ್ತಾರೆ. ಇವ್ರು ಮಾಡೋ ಎಲ್ಲಾ ವಿಷಯಗಳನ್ನು ರೆಕಾರ್ಡು ಮಾಡಿದ್ದಾರೆ. ಆ ಟೇಪ್ನೆಲ್ಲ ನೋಡೋವಾಗ ಗೊತ್ತಾಗುತ್ತೆ ರಾಜರ್ಸ್ ಯಾವಾಗ್ಲೂ ಕಾರ್ಟರ್ ಫೋಟೋನ ತನ್ನ ಜೊತೆನೆ ಇಟ್ಕೊಂಡಿದ್ದಾನೆ ಅಂತ. ಹೀಗೆ ಒಂದೊಂದು ಫ್ಯಾಕ್ಟ್ರಿನೂ ನಾಶ ಆಗ್ತಾ ಇರೋದ್ರಿಂದ ರೆಡ್ ಸ್ಕಲ್ ಭಯಂಕರವಾಗಿ ಕೋಪಪಟ್ಟು ನಮ್ಮ ಪ್ಲಾನ್ ನ ಇವಾಗ್ಲೇ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳಿ ಆ ಸೈಂಟಿಸ್ಟ್ ನ ಎಲ್ಗೋ ಕಲಿಸ್ಕೊಡ್ತಾನೆ. ಈ ವಿಷಯ ಕ್ಯಾಪ್ಟನ್ ಅಮೆರಿಕನ್ ಟೀಮ್ಗೂ ಗೊತ್ತಾಗುತ್ತೆ. ಸೊ ಅವ್ನು ಹೋಗ್ತಾ ಇರೋ ಟ್ರೈನ್ ನಲ್ಲೇ ಆ ಸೈಂಟಿಸ್ಟ್ ನ ಹಿಡಿಯೋಣ ಅಂತ ಪ್ಲಾನ್ ಮಾಡಿದ್ದಾರೆ.
ಈ ಒಂದು ಆಪರೇಷನ್ ಅಲ್ಲಿ ತನ್ನ ಫ್ರೆಂಡ್ ಬಕಿ ತೀರ್ಕೊಂಡಿದ್ರು ಕೂಡ ಪ್ಲಾನ್ ಮಾಡ್ದಂಗೆನೆ ಆ ಸೈಂಟಿಸ್ಟ್ ನ ಕೊನೆಗೆ ಹಿಡಿದು ಬಿಡ್ತಾರೆ. ಆಲ್ರೆಡಿ ಇವರು ಹೈಡ್ರಾ ಕಡೆಯವ್ರನ್ನ ತುಂಬಾ ಜನರನ್ನ ಹಿಡಿದಿದ್ರು ಕೂಡ ಅವರೆಲ್ಲ ತಕ್ಷಣನೇ ಸೈನೈಡ್ ಅನ್ನು ತಿಂದು ತೀರ್ಕೋತಾ ಇದ್ರು. ಆದ್ರೆ ಈ ಸೈಂಟಿಸ್ಟ್ ಮಾತ್ರ ಆ ರೀತಿ ಮಾಡ್ಲಿಲ್ಲ, ಯಾಕಂದ್ರೆ ಅವರು ಜೀವಿಸ್ಬೇಕು ಅಂತ ತುಂಬಾನೇ ಆಸೆ. ಸೊ ಈ ಒಂದು ವಿಷಯನ ಕರ್ನಲ್ ಅರ್ಥ ಮಾಡ್ಕೊಂಡು ಆ ಸೈಂಟಿಸ್ಟ್ ನ ಎದುರಿಸಿ ಆ ಸ್ಕ್ವಿಡ್ ಬಗ್ಗೆನೂ ಅವನ್ ಎಲ್ಲಿದ್ದಾನೆ, ಅವನ್ ಪ್ಲಾನ್ಸ್ ಎಲ್ಲ ಏನು ಅಂತ ಎಲ್ಲಾ ವಿಷಯಗಳನ್ನು ತಿಳ್ಕೋತಾರೆ. ಇನ್ನೊಂದ್ ಕಡೆ ಹೈಡ್ರಾ ಬೇಸ್ ನಲ್ಲಿರೋ ಸ್ಕ್ವಿಡ್ ತನ್ನ ಹುಟ್ಟು ಮತ್ತೆ ಹೈಡ್ರಾ ಪಡೆನ ಅಸೆಂಬಲ್ ಮಾಡಿ ಮುಂದೆ ನಡೆಯೋ ಯುದ್ಧದಲ್ಲಿ ಹೇಗ್ ಗೆಲ್ಬೇಕು ಅಂತ ಒಂದು ಸ್ಪೀಚ್ ಕೊಡ್ತಾನೆ. ರಾಜರ್ಸ್ ತನ್ನ ಗೆಳೆಯ ಬಕಿ ತೀರ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಾ ಡ್ರಿಂಕ್ ಮಾಡೋ ಪ್ರಯತ್ನ ಪಡ್ತಾ ಇರೋವಾಗ ಅಲ್ಲಿ ಕಾರ್ಟರ್ ಬರ್ತಾರೆ. ಇವನ್ ಬಾಡಿನಲ್ಲಿ ಆ ಸೀರಮ್ ಇರೋದ್ರಿಂದ ಬಯಾಲಜಿಕಲ್ ಆಗಿ ನಡೆಯೋ ಎಲ್ಲಾ ವಿಷಯಗಳು ಒಬ್ಬ ಸಾಮಾನ್ಯ ಮನುಷ್ಯನ್ ಹೋಲಿಸ್ಕೊಂಡ್ರೆ ಅವೆಲ್ಲ 4 ಪಟ್ಟು ಹೆಚ್ಚಾಗಿ ಕೆಲಸ ಮಾಡುತ್ತೆ. ಸೊ ಇವನು ಕುಡಿಬಾರ್ದು. ನಿನ್ ಗೆಳೆಯನ್ ಸಾವಿಗ್ ನೀನೇನು ಕಾರಣ ಅಲ್ಲ, ನಿನ್ನನ್ ಕಾಪಾಡೋ ಪ್ರಯತ್ನ ಪಟ್ಟೆ ಅವನಿಗ ತೀರ್ಕೊಂಡಿದ್ದಾನೆ. ನೀನೇ ಈ ರೀತಿ ನಾಶ ಮಾಡ್ಕೊಳ್ಳೋದ್ನ ಅವನು ಖಂಡಿತ ಇಷ್ಟಪಡಲ್ಲ. ನಿನ್ ಗೆಳೆಯನ್ ಮೇಲೆ ನಿಜವಾಗ್ಲೂ ಮರ್ಯಾದೆ ಇದೆ ಅಂದ್ರೆ ದಯವಿಟ್ಟು ಹೀಗ್ ಮಾಡ್ಬೇಡ ಅಂತ ಕಾರ್ಟರ್ ಹೇಳ್ತಾರೆ. ಆಗ ರಾಜರ್ಸ್ ತೀರ್ಮಾನ ಮಾಡ್ತಾನೆ ಆ ಸ್ಕ್ವಿಡ್ ನ ಕಂಡಿಡ್ದು ಅವನ್ನ ಸಾಯಿಸಿ ಹೈಡ್ರಾನ ಕಂಪ್ಲೀಟ್ ಆಗಿ ನಾಶ ಮಾಡ್ಬೇಕು ಅಂತ. ಸೊ ಅವ್ನು ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಅವ್ನ್ ಪ್ಲಾನ್ಸ್ ಎಲ್ಲ ಏನು ಅಂತ ಎಲ್ಲಾ ವಿಷಯಗಳು ಇವ್ರಿಗೆ ಮೊದ್ಲೇ ಗೊತ್ತಾಗಿದೆ. ಇದ್ರೂ ಅವನ್ನ ತಡೆಯೋದು ತುಂಬಾನೇ ಕಷ್ಟ. ಅವ್ನ್ ಇವಾಗಿರೋ ಹೈಡ್ರಾ ಬೇಸ್ ಅನ್ನೋದು ಪರ್ವತಗಳ ಮೇಲಿದೆ. ಅದ್ರೊಳಗಡೆ ಹೋಗೋದಕ್ ಫ್ರಂಟ್ ಗೇಟ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಎಲ್ರೂ ಮಾತಾಡ್ಕೊಳ್ಳೋವಾಗ ಹಾಗಾದ್ರೆ ನಾವು ಫ್ರಂಟ್ ಗೇಟ್ ಮುಖಾಂತರನೇ ಒಳಗಡೆ ಹೋಗೋಣ ಅಂತ ರಾಜರ್ಸ್ ಹೇಳ್ತಾನೆ. ತಾನ್ ಖಂಡಿತ ಸಿಗಾಕೋತೀನಿ ಅಂತ ಗೊತ್ತಿದ್ರು ಕೂಡ ರಾಜರ್ಸ್ ಬೇಕು ಅಂತಾನೆ ಒಳಗಡೆ ಬಂದು ಸಿಗಾಕೊಂಡಿದ್ದಾನೆ. ಸೊ ಇದರಿಂದ ಏನೋ ಒಂದ್ ಪ್ಲಾನ್ ಇದೆ. ಆ ಡಾಕ್ಟರ್ ಎರ್ಸ್ಕೈನ್ ನಂಗ್ ಸಿಗ್ಬೇಕಾಗಿರೋ ಪವರ್ಸ್ನೆಲ್ಲ ನಿಂಗ್ ಕೊಟ್ಟಿದ್ದಾನೆ, ಹಾಗಂತ ನನ್ನಲ್ಲಿ ಇಲ್ದೇ ಇರೋ ವಿಷಯ ನಿನ್ನಲ್ಲಿ ಏನಿದೆ ಅಂತ ಸ್ಮಿಟ್ ಕೇಳ್ದಾಗ ಅದಕ್ ರಾಜರ್ಸ್ ನಗಾಡಿ ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾನೆ. ಸೊ ಇವ್ರು ಮಾಡಿರೋ ಪ್ಲಾನ್ ಏನಂದ್ರೆ ರಾಜರ್ಸ್ ಬೇಕು ಅಂತಾನೆ ಸಿಗಾಕೊಂಡು ಎಲ್ರಿಗಮ್ನೂ ತನ್ ಮೇಲಿರೋ ಡೈವರ್ಟ್ ಮಾಡಿ ತನ್ನ ಟೀಮ್ ಮತ್ತೆ ಆರ್ಮಿನ್ ಬಳಸ್ಕೊಂಡು ಈ ಹೈಡ್ರಾ ಬೇಸ್ ನಲ್ಲಿ ದಾಳಿ ನಡೆಸೋದೆ ಅದ್ನಿವಾಗ ಶುರು ಮಾಡಿದ್ದಾರೆ. Let's go find 2 more. ಒಂದ್ ಕಡತಲ್ ಸ್ಮಿಟ್ ಟೆಸರಾಕ್ಟ್ ತಗೊಂಡು ಒಂದ್ ಫ್ಲೈಟ್ ಮುಖಾಂತರ ತಪ್ಪಿಸ್ಕೊಂಡು ಹೋಗಕ್ ಪ್ರಯತ್ನ ಪಡ್ತಾ ಇರೋವಾಗ ರಾಜರ್ಸ್ ಅವನ್ನ ಬಿಡದೆ ಫಾಲೋ ಮಾಡಕ್ ಶುರು ಮಾಡ್ತಾನೆ. ಆ ಫ್ಲೈಟ್ನ ಒಳಗಡೆ ಬಂದ್ಮೇಲೆ ವಿಷಯ ಅರ್ಥ ಆಗುತ್ತೆ. ಮ್ಯಾಪ್ನಲ್ಲಿ ಮಾರ್ಕ್ ಮಾಡಿರೋ ಎಲ್ಲಾ ಸಿಟೀಸ್ನು ನಾಶ ಮಾಡಕ್ಕಂತ ಬಾಂಬ್ಸ್ಗಳನ್ನೇ ಜೆಟ್ಗಳಂತೆ ರೆಡಿ ಮಾಡಿದಾನೆ. ಅವು ಇವಾಗ ತಯಾರಾಗಿವೆ ಅಂತ. Nations. I have seen them.
ಈ ಒಂದ್ ಜಗಲ್ದಲ್ಲಿ ಆ ಟೆಸರಾಕ್ಟ್ ಇರೋ ಮಷೀನು ಹೊಡೆದೋಗಿ ಅದು ಹೊರಗ್ ಬಂದಿತ್ತು. ಸ್ಮಿಡ್ಡು ಯೋಚನೆ ಮಾಡ್ದೇನೆ ಅದನ್ನ ಬರಿಗೈನಲ್ಲೇ ತಗೋಬಿಡ್ತಾನೆ. ಆಗ ಅದ್ರ ಶಕ್ತಿನೂ ವ್ಯಕ್ತಪಟ್ಟು ಅದ್ರ ಮುಖಾಂತರ ಸ್ಪೇಸ್ ನಲ್ಲಿ ಒಂದು ದೊಡ್ಡ ಪೋರ್ಟಲೇ ಓಪನ್ ಆಗತ್ತೆ. ಆದ್ರೆ ಆ ಟೆಸರಾಕ್ಟ್ ತುಂಬಾನೇ ಪವರ್ಫುಲ್ ಆದ ವಿಷಯವಾಗಿರೋದ್ರಿಂದ ರೆಡ್ ಸ್ಕಲ್ ನಿಂದ ಅದನ್ನ ತಡ್ಕೊಳಕ್ ಆಗದೆ ಅವನ್ ಬಾಡಿ ಹಾಗೆ ಸುಟ್ಟು ಬೂದಿ ಆಗ್ತಾ ಆ ಪೋರ್ಟಲ್ ನ ಮುಖಾಂತರ ಸ್ಪೇಸ್ ಹೊರಟೋಗ್ತಾನೆ. ಆ ಟೆಸರಾಕ್ಟ್ ಕೂಡ ಕೆಳಗ್ ಬಿದ್ದು ಭೂಮಿನಲ್ಲೇ ಉಳ್ಕೊಳ್ಳುತ್ತೆ. ರಾಜರ್ಸು ಫ್ಲೈಟ್ ನಿಂದ ಬೇಸ್ ನ ಕಾಂಟ್ಯಾಕ್ಟ್ ಮಾಡಿ ಈ ಫ್ಲೈಟ್ ಭಯಂಕರವಾಗಿ ಡ್ಯಾಮೇಜ್ ಆಗಿದೆ, ಸೊ ಇದನ್ನ ಲ್ಯಾಂಡ್ ಮಾಡೋಕ್ ಆಗಲ್ಲ ಅಂತ ವಿಷಯನ ಇನ್ಫಾರ್ಮ್ ಮಾಡ್ತಾನೆ. ಸ್ಟಾರ್ಕ್ ನಿಂದ ಹೆಲ್ಪ್ ಮಾಡಕ್ಕಾಗತ್ತೆ ಅಂತ ಕಾರ್ಟರ್ ಹೇಳ್ತಾರೆ. ಅದಕ್ಕೆ ನಮಗ್ ಟೈಮ್ ಇಲ್ಲ, ಈ ಫ್ಲೈಟ್ ನಲ್ಲಿ ತುಂಬಾ ಬಾಂಬ್ಸ್ ಗಳಿವೆ, ನ್ಯೂಯಾರ್ಕ್ ಕಡೆ ಟ್ರಾವೆಲ್ ಮಾಡ್ತಾ ಇದೆ. ಸೊ ಮಧ್ಯದಲ್ಲೇ ಸಮುದ್ರದಲ್ಲಿ ಕ್ರಾಶ್ ಮಾಡೋದಾಗ ರಾಜರ್ಸ್ ಹೇಳ್ದಾಗ ಹೀಗ್ ಮಾಡಿದ್ರೆ ಅವನು ಕೂಡ ತೀರ್ಕೋತಾನೆ. ಸ್ವಲ್ಪ ನಿಧಾನವಾಗಿರೋ ಯೋಚನೆ ಮಾಡೋಣ ಅಂತ ಕಾರ್ಟರ್ ಹೇಳ್ತಾರೆ. ಆದ್ರೆ ಇಬ್ರಿಗೂ ಅರ್ಥ ಆಗತ್ತೆ ಬೇರೆ ದಾರಿನೇ ಇಲ್ಲ ಅಂತ. ಇದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ, ಈ ತೀರ್ಮಾನ ನಂದು. ಮತ್ತೆ ಅದೇ ಯುದ್ಧ ಮುಗಿತಲ್ಲ, ನನ್ ಜೊತೆ ಡಾನ್ಸ್ ಮಾಡೋಕ್ ಬರ್ತೀಯಾ ಅಂತ ರಾಜರ್ಸ್ ಕರೆದಾಗ ಅವರು ಖಂಡಿತ ಅಂತ ಹೇಳಿ ಒಂದ್ ಜಾಗದ ಹೆಸರು ಮತ್ತೆ ಟೈಮ್ ಹೇಳ್ತಾರೆ. 8 o'clock on the dot. Don't you dare be late. Steve. Steve. ಸೊ ಆರ್ಟಿಕ್ ಪ್ರದೇಶದ ಐಸ್ ನಲ್ಲಿ ಅತಿಯಾದ ವೆಯ್ಟ್ ನಿಂದ ಮುಳುಗೋಗಿರೋ ಈ ಒಂದು ಫ್ಲೈಟ್ ನೇ ನಾವೆಲ್ಲರೂ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ವಿ. ಫೈನಲಿ ಯುದ್ಧನೂ ಮುಗಿದು ಜನರೆಲ್ಲ ತುಂಬಾ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ. ಸ್ಟಾರ್ಕ್ ಒಂದ್ ಕಡೆ ತನ್ನ ಟೆಕ್ನಾಲಜಿಗಳನ್ನೆಲ್ಲ ಬಳಸ್ಕೊಂಡು ಸಮುದ್ರದಲ್ಲಿ ಎಲ್ಲಾ ಕಡೆ ಹುಡುಕಿ ಕೊನೆಗೂ ಆ ಟೆಸರಾಕ್ಟ್ ನ ಕಂಡಿಡಿದು ಬಿಡ್ತಾರೆ. ಆದ್ರೆ ಆ ಫ್ಲೈಟ್ ನಿಂದ ಮಾತ್ರ ಯಾವ ಸಿಗ್ನಲ್ ಸಿಗದೆ ಕೊನೆವರೆಗೂ ಅದನ್ನ ಕಂಡಿಡಿಯೋಕ್ ಆಗ್ಲೇ ಇಲ್ಲ. ಇದ್ರೂ ಪ್ರಯತ್ನ ಬಿಡಬೇಡಿ ಅಂತ ಸ್ಟಾರ್ಕ್ ಹೇಳ್ತಾರೆ. ನಂತರದ ಸೀನ್ನಲ್ಲೇ ಕ್ಯಾಪ್ಟನ್ ಅಮೆರಿಕಾ ಕಣ್ಬಿಟ್ಟು ನೋಡ್ತಾರೆ. ಅವ್ರಿರೋ ಜಾಗ ಒಂದು ಹಾಸ್ಪಿಟಲ್ ರೂಮ್ ಅಂತ ಇದೆ. ಅಲ್ಲೊಂದ್ ರೇಡಿಯೋನೂ ಇದೆ. ಆ ರೇಡಿಯೋದಲ್ಲಿ ಒಂದು ಬೇಸ್ಬಾಲ್ ಮ್ಯಾಚ್ ಗಾದ ಕಮೆಂಟ್ರಿನೂ ಪ್ಲೇ ಆಗ್ತಾ ಇದೆ. ಅಲ್ಲಿಗೊಬ್ರು ನರ್ಸು ಬಂದು ನೀವಿರೋ ಜಾಗ ಹಾಸ್ಪಿಟಲ್ ಅಂತ ಕನ್ಫರ್ಮ್ ಮಾಡ್ತಾರೆ. ಆದ್ರೆ ಆ ರೇಡಿಯೋದಲ್ಲಿ ಪ್ಲೇ ಆಗ್ತಾ ಇರೋ ಕಮೆಂಟ್ರಿಗಾದ ಮ್ಯಾಚ್ ನ ರಾಜರ್ಸ್ ಆಲ್ರೆಡಿ ಆ ಮ್ಯಾಚ್ ನಡೆಯೋ ಜಾಗದಲ್ಲೇ ಲೈವ್ ಆಗಿ ನೋಡಿದಾನೆ. ಸೊ ಏನೋ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ನಿಜ ಹೇಳಿ ಇದೇನ್ ಜಾಗ ಅಂತ ಕೇಳ್ತಾನೆ. ಏನಂತ ನೋಡಿದ್ರೆ ರಾಜರ್ಸ್ ಇರೋ ರೂಮ್ ಮಾತ್ರ 1940s ನಲ್ಲಿರೋ ಡಿಸೈನ್ ಆಗಿ ಹೊಳಗಿನ ನೋಡಿದ್ರೆ ಹಳೆ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ಬೇಕು ಅನ್ನೋ ರೀತಿ ಒಂದು ಸೆಟಪ್ ರೆಡಿ ಮಾಡಿದ್ದಾರೆ. ಸೊ ಇದು ಪ್ರೆಸೆಂಟ್ ಟೈಮ್ 2011. ಅಲ್ಲಿರೋ ಗಾರ್ಡ್ಸ್ನೆಲ್ಲ ಹೊಡೆದಾಕೊಂಡು ಹೊರಗೆ ಬಂದು ನೋಡ್ತಾನೆ. ಕಡಿಮೆ ಅಂದ್ರೂ 70 ವರ್ಷಗಳ ನಂತರ ಈ ಪ್ರಪಂಚ ಟೋಟಲ್ ಆಗಿ ಬದಲಾಗಿದೆ. ಆಗ ಅಲ್ಲಿಗೆ ಶೀಲ್ಡ್ ನ ಡೈರೆಕ್ಟರ್ ಆಗಿರೋ ನಿಕ್ ಫ್ಯೂರಿ ಬರ್ತಾರೆ. ನಿನ್ನ ಇಷ್ಟು ದಿನ ಹಾಸ್ಪಿಟಲ್ ಅಂತಹ ಒಂದು ಸೆಟಪ್ ನಲ್ಲಿ ಇಟ್ಟಿದ್ದೆ, ಅದಕ್ಕೆ ನನ್ನ ಕ್ಷಮಿಸು. ನೀನು ಲಾಸ್ಟ್ 70 ವರ್ಷಗಳಿಂದ ಕೋಮಾದಲ್ಲಿದ್ದೆ ಅಂತ ನಡೆದಿರೋ ವಿಷಯ ತಿಳಿಸ್ತಾರೆ. ಮತ್ತೆ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ಗೋಸ್ಕರ ಕೆಲಸ ಮಾಡಕ್ ಶುರು ಮಾಡಿ ನಂತರ ಅವೆಂಜರ್ಸ್ ನಲ್ಲೂ ಜಾಯಿನ್ ಮಾಡ್ಕೊಳ್ಳೋದಾಗ ತೋರಿಸಿ ಇಲ್ಲಿಗೆ ಮೂವಿನೂ ಮುಗಿಯುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.